ಇವತ್ತು ಮಾತನಾಡಲಿಕ್ಕಿರುವ ಇನ್ನೊಬ್ಬ ವಿದ್ವಾಂಸರು ಶ್ರೀ ರೋಹಿತ್ ಚಕ್ರತೀರ್ಥ ಅವರನ್ನು ಕರೆಯುವುದಕ್ಕೆ ಈಗಾಗಲೇ ಮಲ್ಲೇಪುರಂ ಅವರು ಹೇಳಿದ ಅವರ ಒಟ್ಟು ಇವತ್ತಿನವರೆಗಿನ ನಡೆ, ಅವರು ಸಾಧಿಸಿರುವ ಅನೇಕ ಪರಿಶ್ರಮದ ಕೆಲಸಗಳು ಮತ್ತು ಅದರ ಮೂಲಕ ಅವರು ಉಂಟು ಮಾಡಿರುವ ಒಂದು ಛಾಪು, ಯುವಕರ ಒಳಗೆ ಬೆಳೀತಾ ಇರುವಂತಹ ಒಂದು ವಿದ್ವತ್ತಿನ ಹಸಿವಿಗೆ ಮಾದರಿ, ಇವೆಲ್ಲವುಗಳು ಅಲ್ಲದೆ ಇನ್ನೊಂದು ಮುಖ್ಯ ಕಾರಣವನ್ನು ನಾನು ಹೇಳಿ ಅವರನ್ನು ಮಾತಿಗೆ ಆಹ್ವಾನಿಸ್ತೀನಿ. ಶ್ರೀ ರೋಹಿತ್ ಚಕ್ರತೀರ್ಥ ಅವರು ಅಂಕಣ ಬರೀತಿದ್ದ ಕಾಲಕ್ಕೆ, ಈಗಲೂ ಬರೀತಾರೆ ಇಲ್ಲ ಅಂತಲ್ಲ, ಆ ಕಾಲಕ್ಕೆ ಅಪ್ಪ ಇದ್ದ ಕಾಲದಲ್ಲಿ ಅಂಕಣ ಅವರದು ವಿಶ್ವವಾಣಿಯಲ್ಲಿ ಎಲ್ಲ ಪ್ರಕಟ ಆಗ್ತಿದ್ದಾಗ ಅಪ್ಪ ಎಷ್ಟು ಚೆನ್ನಾಗಿ ಬರೀತಾನೆ ನೋಡು ಹುಡುಗ ಅಂತ ಓದಿ ಹೇಳಿ ಬೇರೆಯವರಿಗೆ ಹಂಚುತ್ತಿದ್ದರು ಅವರ ಅಂಕಣಗಳನ್ನು. ಇದು ಒಂದು ಭಾಗ. ಅವರ ವಿಜ್ಞಾನದ ಅಂಕಣಗಳಿಗೆ ಅಪ್ಪನೇ ಮುನ್ನುಡಿ ಬರಿಬೇಕು ಅಂತ ರೋಹಿತ್ ಚಕ್ರತೀರ್ಥ ಅವರು ಹುಡುಕಿಕೊಂಡು ಬಂದರೆ ಅಪ್ಪ ತುಂಬ ಪ್ರೀತಿಯಿಂದ ಅದನ್ನು ಮಾಡಿಕೊಟ್ಟಿದ್ದರು. ಮಾತ್ರ ಅಲ್ಲ, ಚಕ್ರತೀರ್ಥ ಅವರ ಒಂದು ವಿಜ್ಞಾನ ಬರಹ ಎಷ್ಟು ಎಕ್ಯುರೆಸಿ, ಎಷ್ಟು ನವೀನ ನೋಡು ಮಗಳೇ ಅಂತ ನನ್ನ ಜೊತೆಗೆ ಹೇಳಿಕೊಂಡದ್ದು ಇತ್ತು. ಈ ಒಂದು ಬಾಂಧವ್ಯ ಅಪ್ಪನಿಗೂ ಚಕ್ರತೀರ್ಥರಿಗೂ ಇದ್ದರೆ, ಅಪ್ಪ ಹೋದ ನಂತರದಲ್ಲಿ ಚಕ್ರತೀರ್ಥ ಒಂದು ಪಠ್ಯಪುಸ್ತಕದ ಸಮಿತಿಗೆ ಜವಾಬ್ದಾರಿ ನಿರ್ವಹಿಸುವ ಹೊತ್ತಿಗೆ ಅಪ್ಪನ ಶುಕನಾಸನ ಉಪದೇಶವನ್ನು ಪಠ್ಯಭಾಗವಾಗಿ ಮಾಡಿದರು. ಬಹುಶಃ ಕನ್ನಡದ ಅನೇಕ ಸಾಹಿತ್ಯ ವಲಯದಲ್ಲಿ ಅಪ್ಪ ಅಂದರೆ ಅಧ್ಯಾತ್ಮಕ್ಕೆ ಅಥವಾ ವೇದಾಂತಕ್ಕೆ, ಒಂದು ಸಿದ್ಧಾಂತಕ್ಕೆ, ಒಂದು ಪಂಥಕ್ಕೆ ಸೀಮಿತ ಆದವರು ಸಾಹಿತ್ಯ ಅಲ್ಲ ಅನ್ನುವ ಒಂದು ಭಾವ ಇದೆ. ಅಪ್ಪನೇ ಅದನ್ನು ಅನೇಕ ಬಾರಿ ಹೇಳಿದ್ದಿತ್ತು. ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು 80ರ ಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹೇಳಿದ್ದಿತ್ತು ಒಂದು ಮಾತು, ಬಹುಶಃ ಸಂಸ್ಕೃತದಿಂದ ಕನ್ನಡಕ್ಕೆ ಬನ್ನಂಜೆಯವರು ಕೊಟ್ಟ ಸಾಹಿತ್ಯ ಇದುವರೆಗೆ ಯಾರಾದರೂ ಕೊಟ್ಟಿದ್ದಾರಾ ಅನ್ನುವಷ್ಟು ಗಾಢವಾಗಿದೆ, ಬಹಳಷ್ಟು ಮೌಲಿಕವಾಗಿದೆ. ಅನೇಕರು ಅನುವಾದ ಮಾಡಿರಬಹುದು, ಆದರೆ ಈ ಕನ್ನಡದಂತೆ ಇನ್ನೊಂದು ಕನ್ನಡ ಸಿಗಲಿಕ್ಕಿಲ್ಲ ಅನ್ನುವಷ್ಟು ಅದ್ಭುತ ಮೌಲಿಕ ಕನ್ನಡವಿದೆ. ಆ ಕನ್ನಡದ ಅವರು ಸಂಸ್ಕೃತದಿಂದ ಕೊಟ್ಟ ಸಾಹಿತ್ಯದ ಕೊಡುಗೆಗೆ ಕನ್ನಡಿಗರು, ಕರ್ನಾಟಕ ನಿರಂತರ ಅವರಿಗೆ ಆಭಾರಿ ಆಗಿರಬೇಕು ಅನ್ನುವ ಮಾತನ್ನು ವೆಂಕಟಸುಬ್ಬಯ್ಯ ಅವರು ಹೇಳಿದರು. ಆ ಮಾತನ್ನು ಮತ್ತೆ ನೆನಪಿಸುವ ಹಾಗೆ ಅಥವಾ ಪಠ್ಯದಲ್ಲಿ ಅದನ್ನು ಹಾಕುವುದರ ಮೂಲಕ, ಹೌದು ಸಾಹಿತ್ಯ ವಲಯದಲ್ಲಿ ಇಂಥದೊಂದು ಭಾಷೆಯನ್ನು ಸಂಸ್ಕೃತದಿಂದ ಇವರು ತಂದಿದ್ದಾರಾ ಅಥವಾ ಕನ್ನಡವೇ ಇದರ ಮೂಲವಾ ಅನ್ನುವಂತೆ ಕನ್ನಡದಲ್ಲಿರುವಂತಹ ಭಾಗವನ್ನು ತಾನು ಹಾಕಬೇಕು ಅನ್ನುವ ಸಂಕಲ್ಪ ಮಾಡಿ ಶುಕನಾಸನ ಉಪದೇಶವನ್ನು ಕೂಡ ಆಚಾರ್ಯರ ಪಠ್ಯವಾಗಿ 10ನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಇವತ್ತು ಒದಗಿಸಿಕೊಟ್ಟಿದ್ದರೆ ಅದಕ್ಕೆ ಚಕ್ರತೀರ್ಥರ ಸಂಕಲ್ಪ ಕಾರಣ. ಅನೇಕ ಪಠ್ಯಪುಸ್ತಕದಲ್ಲಿ ಈಗಾಗಲೇ ವಿರಾಜಿಸಿದವರು ಒಂದಿಷ್ಟು ಕಾಲ ನಿರ್ಗಮಿಸಬೇಕಾಗ್ತದೆ, ಹೊಸಬರು ಬರಬೇಕಾಗ್ತದೆ ಅನ್ನುವ ಒಂದು ಹೊಸ ಮನೋಧರ್ಮವನ್ನು, ಹೊಸ ಛಾಪನ್ನು ಕೊಟ್ಟ ಕಾರಣವಾಗಿ ಅಪ್ಪನನ್ನು ಮತ್ತೆ ಆಚಾರ್ಯರ ಪಠ್ಯ ನಮಗೆ ಬೇಕು ಅನ್ನುವ ಮಕ್ಕಳಿಗೆ ಅದು ಗೊತ್ತಿರಬೇಕು ಅನ್ನುವ ಒಳ್ಳೆಯ ಒಂದು ವಿಷಯ ಕೂಡ ಆಯ್ಕೆ. ಶುಕನಾಸನ ಉಪದೇಶ ಬಹಳ ಅದ್ಭುತವಾಗಿ ಇವತ್ತಿನ ಹುಡುಗರಿಗೆ ತುಂಬ ಪ್ರಸ್ತುತವಾದ ಭಾಗವನ್ನು ಆಯ್ಕೆ ಮಾಡಿದ ಆ ಕಾರಣ ಕೂಡ ಇವತ್ತು ಚಕ್ರತೀರ್ಥ ಇಲ್ಲಿ ಇರಲಿಕ್ಕೆ ಕಾರಣ. ಹೀಗಾಗಿ ಅಪ್ಪನ ಜೊತೆಗೆ, ಅಪ್ಪನ ಎದುರಿಗೆ ಉಪನ್ಯಾಸ ಕೇಳದೆಯೇ ಅಪ್ಪನನ್ನು ಪರೋಕ್ಷವಾಗಿ ನಿರಂತರವಾಗಿ ನಂಬುವ ಮತ್ತು ಪ್ರೀತಿಸುವ ಒಡನಾಟವನ್ನು ತನ್ನ ಆಂತರಂಗಿಕವಾಗಿ ಇಟ್ಟುಕೊಂಡ ಚಕ್ರತೀರ್ಥ ಅವರು ಅಪ್ಪನ ಕುರಿತು ಮಾತಾಡಬೇಕು ಅಂತ ಪ್ರಾರ್ಥಿಸ್ತೇನೆ. ಭವತಿ ಯದನುಭಾವಾದೇಡ ಮುಖೋಸ್ಪಿ ವಾಗ್ಮಿ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಚಾರ್ಯರನ್ನು ನೋಡಿದವರು, ಮುಟ್ಟಿದವರು, ತಟ್ಟಿದವರು ಎಲ್ಲರೂ ಇದ್ದೀರಿ. ವಯಸ್ಸಿನಲ್ಲಿ, ಜ್ಞಾನದಲ್ಲಿ ಹಿರಿಯರು ಇಲ್ಲಿ ಉಪಸ್ಥಿತರಿದ್ದೀರಿ. ನಾನು ನಿಮ್ಮೆಲ್ಲರಿಗಿಂತ ಕಿರಿಯ ಎಲ್ಲ ವಿಷಯಗಳಲ್ಲೂ. ಹಾಗಾಗಿ ಆಚಾರ್ಯರು ನನ್ನ ಬೆನ್ನ ಹಿಂದೆ ನಿಂತು, ಬೆಂಗಾವಲಾಗಿ ನಿಂತು ನನ್ನಿಂದ ಮಾತುಗಳನ್ನು ಆಡಿಸಲಿ ಅನ್ನುವ ಪ್ರಾರ್ಥನೆಯ ಮೂಲಕ ನನ್ನ ಮಾತುಗಳನ್ನು ಪ್ರಾರಂಭಿಸ್ತಾ ಇದ್ದೇನೆ. ಕೃಷ್ಣರಾಜರು ಅನೇಕ ವಿಚಾರಗಳನ್ನು ಇಲ್ಲಿ ಆಚಾರ್ಯರ ವ್ಯಕ್ತಿತ್ವದ ಹಲವು ಆಯಾಮಗಳನ್ನು ನಿಮ್ಮ ಮುಂದೆ ತೆರೆದಿಟ್ಟರು. ಅದೇ ರೀತಿಯಲ್ಲಿ ಹಿರಿಯರಾದ ಮಲ್ಲೇಪುರಂ ವೆಂಕಟೇಶ್ ಅವರು ಕೂಡ ಆಚಾರ್ಯರು ತೀರಿಕೊಂಡಾಗ ನಾನು ಬರೆದ ಒಂದು ಲೇಖದ ಒಂದು ಭಾಗವನ್ನು ನಿಮ್ಮ ಮುಂದೆ ನೆನಪಿಸಿಕೊಂಡ್ರು. ಏನಂತ ಹೇಳಿದರೆ, ಅವರು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದ ಸಮಯದಲ್ಲಿ ಆ ಕಡೆ ಆಚಾರ್ಯರು ಹೋದಾಗ ಆಗಿನ ಉಪ
ಕುಲಪತಿಗಳಾದಂತಹ ಡಾಕ್ಟರ್ ಎಂ ಕಲಬುರ್ಗಿ ಅವರು ಬರಬೇಕು, ಆಚಾರ್ಯರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಒಂದು ಉಪನ್ಯಾಸವನ್ನು ಕೊಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಮಲ್ಲೇಪುರಂ ಅವರು ಹೋಗಿ ಅವರ ಜೊತೆ ಎ ವಿ ನಾವಡ ಮತ್ತು ಮುಂತಾದ ವಿದ್ವಾಂಸರು ಹೋಗಿ ಅವರನ್ನು ಕರೆದುಕೊಂಡು ಬಂದು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ ಬಗ್ಗೆ ಹೇಳಿದರು. ಆ ಕಾರ್ಯಕ್ರಮದಲ್ಲಿ ಆಚಾರ್ಯರು ಯಾವುದೇ ಪಂಥ, ಧರ್ಮ, ಜಾತಿ, ಸಿದ್ಧಾಂತ ಯಾವುದನ್ನೂ ಮಾತನಾಡಲಿಲ್ಲ. ಅವರು ಕೇವಲ ಕನ್ನಡ ಕಾವ್ಯಕ್ಕೆ ಸಂಬಂಧಪಟ್ಟ ವಿಚಾರವನ್ನ 1 ಗಂಟೆಯ ಕಾಲ ಅಲ್ಲಿ ಮಾತನಾಡಿದರು, ಉಪನ್ಯಾಸವನ್ನು ಕೊಟ್ಟರು. ಬೇಂದ್ರೆಯವರ 4 ತಂತಿಯ ವಿಚಾರವನ್ನು ಮಾತನಾಡಿದರು. ಅವರ ಕಾರ್ಯಕ್ರಮ ಮುಗಿದ ಮೇಲೆ ಮರುದಿನ ಕಲಬುರ್ಗಿ ಅವರನ್ನ ಕೆಲವರು ತರಾಟೆಗೆ ತೆಗೆದುಕೊಂಡರು. ಒಬ್ರು ಯಾವುದೋ ಒಂದು ಸಿದ್ಧಾಂತದ ಪ್ರಚಾರಕರು ಇಲ್ಲಿಗೆ ಬಂದು ಉಪನ್ಯಾಸ ಕೊಡುವುದು ಅಂದ್ರೆ ಏನು ಅನ್ನೋ ರೀತಿಯಲ್ಲಿ. ಬಹುಶಃ ಈ ರೀತಿಯ ಉಪೇಕ್ಷೆ, ಈ ರೀತಿಯ ಆಪಾದನೆಗಳು ಆಚಾರ್ಯರಿಗೆ ಹೊಸದಲ್ಲ. ಅವರ ಜೀವನದುದ್ದಕ್ಕೂ ಅವರು ಈ ರೀತಿಯ ಅನೇಕ ವಿಚಾರಗಳನ್ನ ನೋಡ್ತಾ ಹೋದ್ರು ಅಂತ ಹೇಳಬಹುದು. ಹಣ್ಣಿನ ಮರಕ್ಕೆ ಕಲ್ಲು ಹೊಡೆಯುವುದು ಜಾಸ್ತಿ. ಹಾಗಾಗಿ ಆಚಾರ್ಯರು ಅದನ್ನು ಉಂಡು ಅರಗಿಸಿಕೊಂಡಿದ್ರು ಅನ್ನೋದು ಕೂಡ ಸುಳ್ಳಲ್ಲ. ಬೇಂದ್ರೆಯವರ ಜೊತೆ ಆಚಾರ್ಯರಿಗೆ ಬಹಳ ಒಳ್ಳೆಯ ಒಡನಾಟ ಇತ್ತು. ಬೇಂದ್ರೆಯವರು ಅವರನ್ನು ಅಭಿನವ ಬಾಣ ಅಂತ ಕೂಡ ಗುರುತಿಸಿದ್ದನ್ನ ನಾವು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಒಂದು ಸಲ ಬೇಂದ್ರೆಯವರಿಗೆ ನಿಮ್ಮ 4 ತಂತಿಯ ಅರ್ಥ ಏನು ಅಂತ ಯಾರೋ ಒಬ್ರು ವಿಮರ್ಶಕರು ಅಥವಾ ಪತ್ರಕರ್ತರು ಕೇಳಿದಾಗ ಬೇಂದ್ರೆಯವರು ಅವರ ಎಂದಿನ ಶೈಲಿಯಲ್ಲಿ ಹೇಳಿದ್ರಂತೆ, ನಾನು ಬರೆದಾಗ ನನಗೆ ಅದರ ಅರ್ಥ ಗೊತ್ತಿತ್ತು. ಒಂದು ಸಲ ಅವರು ಹೇಳಿದ್ದಿದೆ, ಇದನ್ನು ಬರೆದಾಗ ಇದರ ಅರ್ಥ ಇಬ್ಬರಿಗೆ ಗೊತ್ತಿತ್ತು, ಒಂದು ನನಗೆ, ಇನ್ನೊಂದು ದೇವರಿಗೆ. ಈಗ ನನಗೆ ಗೊತ್ತಿಲ್ಲ, ದೇವರಿಗೆ ಮಾತ್ರ ಗೊತ್ತಿದೆ ಅಂತ ಹೇಳಿದರು. ಆಮೇಲೆ ಮುಂದುವರೆದು ಹೇಳಿದ್ರಂತೆ, ನಿಮಗೆ ಇದರ ನಿಜವಾದ ಅರ್ಥ ಗೊತ್ತಾಗಬೇಕು ಅಂತಿದ್ರೆ ನೀವು ಬನ್ನಂಜೆಯವರನ್ನ ಕೇಳಿ, ಅವರು ಈ ಪದ್ಯಕ್ಕೆ ಅರ್ಥವನ್ನು ಹೇಳಬಲ್ಲ ಸಾಮರ್ಥ್ಯ ಇರುವುದು ಅವರೊಬ್ಬರಿಗೆ ಅನ್ನೋ ಮಾತನ್ನು ಕೂಡ ಬೇಂದ್ರೆಯವರು ಹೇಳಿದ್ರಂತೆ. ಆಚಾರ್ಯರಿಗೆ ಅವರ ಜೀವನದಲ್ಲಿ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬರಲಿಲ್ಲ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು, ಆದರೆ ಸಂಸ್ಕೃತ ವಿದ್ವಾಂಸರಿಗೆ ಮೀಸಲಾಗಿರುವಂತಹ ದೊಡ್ಡ ಪ್ರಶಸ್ತಿಗಳಾಗಲಿ, ನಮ್ಮ ರಾಜ್ಯದಲ್ಲಿ ವಿದ್ವಾಂಸರಿಗೆ, ಕವಿಗಳಿಗೆ, ಸಾಹಿತಿಗಳಿಗೆ ಕೊಡುವ ದೊಡ್ಡ ಪ್ರಶಸ್ತಿಗಳಾಗಲಿ ಯಾವುದೂ ಬರಲಿಲ್ಲ. ಆದರೆ ಬೇಂದ್ರೆಯವರು ಕೊಟ್ಟ ಈ ಮಾತು ಏನಿದೆ, ಈ ಹೇಳಿದ ಈ ಮಾತು ಏನಿದೆ ಅದರ ಮುಂದೆ ಬೇರೆ ಯಾವ ಪ್ರಶಸ್ತಿಯೂ ಬೇಕಾಗಿಲ್ಲ ಅಂತ ಕೂಡ ನಾವು ಹೇಳಬಹುದು. ಕುತ್ಪಾಡಿಯವರು ಒಂದು ಮಾತನ್ನ ಹೇಳಿದರು. ಆಚಾರ್ಯ ಮಧ್ವರ ಒಂದು ಮಾತನ್ನ ಹೇಗೆ ಬನ್ನಂಜೆಯವರು ಅರ್ಥೈಸಿಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ 2-3 ವಿಶೇಷಣಗಳನ್ನ ಯಾಕೆ ಇಟ್ರು ಅನ್ನೋದಕ್ಕೆ ನಮಗೆಲ್ಲರಿಗೂ ಉತ್ತರವೇ ಹೊಳಿಲಿಲ್ಲ. ಆದರೆ ಆಚಾರ್ಯರು ಹೇಳಿದ್ರು ಅನ್ನೋದನ್ನ ಹೇಳಿದರು. ಬಹುಶಃ ಅದು ಒಬ್ಬ ಕವಿ ಮನಸ್ಸಿನ ಪಂಡಿತನಿಗೆ ಮಾತ್ರ ಸಾಧ್ಯವಾಗಬಲ್ಲ ಒಂದು ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ಪಂಡಿತ ಅಥವಾ ವಿದ್ವಾಂಸ ಅಂತ ಹೇಳುವಾಗ, ವೈಯಾಕರಣಿ ಅಂತ ಹೇಳುವಾಗ, ಅಥವಾ ತರ್ಕಶಾಸ್ತ್ರದಲ್ಲಿ ವಿಶಾರದ ಅಂತ ಹೇಳುವಾಗ ನಾವು ನಮ್ಮ ಶಾಸ್ತ್ರದ ಜ್ಞಾನವನ್ನು ಮಾತ್ರ ಅಲ್ಲಿವರೆಗೆ ಹಚ್ಚುತ್ತಾ ಇರ್ತೇವೆ. ತರ್ಕದ ವಿಚಾರಗಳನ್ನು ಮಾತ್ರ ಯೋಚನೆ ಮಾಡ್ತಾ ಇರ್ತೇವೆ, ವ್ಯಾಕರಣದ ವಿಚಾರಗಳನ್ನು ಮಾತ್ರ ಯೋಚನೆ ಮಾಡ್ತಾ ಇರ್ತೇವೆ, ಭಾಷೆ ವಿಚಾರಗಳನ್ನು ಮಾತ್ರ ಯೋಚನೆ ಮಾಡ್ತಾ ಇರ್ತೇವೆ. ಆದರೆ ಅದಕ್ಕೆ ಹೊರತಾದ ಒಂದು ಕವಿ ಮನಸ್ಸಿನ ಒಂದು ಸಂಸ್ಕಾರ ಇದ್ದರೆ ಮಾತ್ರ ಬಹುಶಃ ಈ ರೀತಿಯ ವಿಚಾರಗಳನ್ನು ಹೇಳುವುದಕ್ಕೆ ಸಾಧ್ಯ ಅಂತ ನನಗನಿಸ್ತದೆ. ಒಬ್ಬರು ವಿದ್ವಾಂಸರು ಅವರ ಬಗ್ಗೆ ಹೇಳುವಾಗ ಒಂದು ಮಾತನ್ನು ಹೇಳಿದರು, ಬಹಳ ಔಚಿತ್ಯಪೂರ್ಣವಾದ ಮಾತು. ಏನು ಅಂತ ಹೇಳಿದ್ರೆ, ನಾವೆಲ್ಲ ಉಪನಿಷತ್ತುಗಳನ್ನು ಅರ್ಥ ಮಾಡಿಕೊಂಡವರು. ಸಂಸ್ಕೃತದ ಸಂಪರ್ಕ ಇದ್ರೆ, ವೈದಿಕ ಸಂಸ್ಕೃತದ ಸಂಪರ್ಕ ಇದ್ರೆ ಉಪನಿಷತ್ತುಗಳನ್ನು ಅರ್ಥ ಮಾಡಿಕೊಳ್ಳುವುದೇನು ದೊಡ್ಡ ಕಷ್ಟದ ಮಾತಲ್ಲ. ಯಾಕಂದ್ರೆ ಅಲ್ಲಿ ಅನೇಕ ವಿಚಾರಗಳನ್ನ, ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳನ್ನ ಬೇರೆಯವರಿಂದ ಕೇಳಿಕೊಂಡು ನಾವು ಉಪನಿಷತ್ತುಗಳ ಮಂತ್ರಗಳನ್ನ, ಶ್ಲೋಕಗಳನ್ನ ಅರ್ಥ ಮಾಡಿಕೊಳ್ಬಹುದು. ಆದರೆ ಉಪನಿಷತ್ತುಗಳಲ್ಲಿ ಮಧ್ಯದಲ್ಲಿ ಕೆಲವು ಕಡೆಯಲ್ಲಿ ಮೌನವೂ ಇದೆ. ನಾವು ವೈದಿಕ ಮಂತ್ರಗಳ ಬಗ್ಗೆ ಹೇಳುವಾಗ ಹೇಳ್ತೇವೆ, ಅಲ್ಲಿ ಮಂತ್ರಗಳ ಮಧ್ಯದಲ್ಲಿ ಮೌನವೂ ಇದೆ. ಆ ಮೌನವನ್ನೂ ಕೂಡ ಅರ್ಥ ಮಾಡಿಕೊಳ್ಳಬಲ್ಲವರು ಬನ್ನಂಜೆಯವರು ಅಂತ ಹೇಳಿ. ಇದು ಬಹಳ ಅದ್ಭುತವಾದ ಮಾತು ಅಂತ ನನಗನಿಸ್ತದೆ. ಯಾಕಂದ್ರೆ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಪಾಂಡಿತ್ಯ ಸಾಕು, ಆದರೆ ಶಬ್ದಗಳ ನಡುವಿನ ಮೌನವನ್ನೂ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಬ್ಬ ಕವಿಯೇ ಬೇಕಾಗತ್ತೆ. ಅಂತಹ ಕವಿ ಮನಸ್ಸು ಬನ್ನಂಜೆಯವರಿಗೆ ಇದ್ದ ಕಾರಣಕ್ಕೆ ಅವರು ಹಲವು ರೀತಿಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿಕೊಳ್ಳುವುದಕ್ಕೆ ಸಾಧ್ಯ ಆಯಿತು. ನಾನು ಯಾವತ್ತೂ ಯೋಚನೆ ಮಾಡುವುದು, ಭಾರತೀಯ ಮನಸ್ಸು ಅಂತ ಹೇಳಿದರೆ ಹೇಗಿರಬೇಕು? ಭಾರತೀಯ ಮನಸ್ಸು ಅಂತ ಹೇಳಿದರೆ ಅದು
ವಿವಿಧತೆಯಲ್ಲಿ ಏಕತೆ ಅಲ್ಲ, ವೈವಿಧ್ಯದಲ್ಲಿ ಏಕತೆ ಅಲ್ಲ. ನಮ್ಮಲ್ಲಿ ನಾವು ಪಠ್ಯಪುಸ್ತಕಗಳಲ್ಲಿ ನಾವು ಮತ್ತೆ ಮತ್ತೆ ಹೇಳುವ ಮಾತು ವಿವಿಧತೆಯಲ್ಲಿ ಏಕತೆ, ಎಲ್ಲವೂ ಇದೆ, ಇದೆಲ್ಲವೂ ಒಟ್ಟಾಗಿ ಒಂದಾಗಿ ನಿಂತಿದೆ ಅಂತ. ಆದರೆ ನಾನು ಹೇಳುವುದು ಇದು ಏಕತೆಯಲ್ಲಿ ವಿವಿಧತೆ ಇರುವಂಥ ಒಂದು ಪರಂಪರೆ. ಇದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇಲ್ಲಿ ಹರಿಯುವ ನದಿ ಒಂದೇ, ಅದರ ಕವಲುಗಳು ಬೇರೆ ಬೇರೆ ಇರಬಹುದು. ಇಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹಬ್ಬಿರುವ ಮರ ಒಂದೇ, ಅದರ ಟೊಂಗೆ ಟಿಸಿಲುಗಳು ಬೇರೆ ಬೇರೆ ಇರಬಹುದು, ಹೂವು ಹಣ್ಣುಗಳು ಬೇರೆ ಬೇರೆ ಇರಬಹುದು. ಈ ಭಾರತದ ಆತ್ಮ ಒಂದೇ, ಅದರ ಸ್ವರೂಪಗಳು ಬೇರೆ ಬೇರೆಯಾಗಿ ನಮಗೆ ಕಾಣಿಸ್ತಾ ಇರಬಹುದು. ಹಾಗೆಯೇ ಬನ್ನಂಜೆ ಅಂತ ಹೇಳುವ ಒಂದು ವ್ಯಕ್ತಿತ್ವ ಅದು ಸಂಪೂರ್ಣವಾಗಿ ವೈದಿಕ ಸಾರವನ್ನು ಹೀರಿಕೊಂಡು ಬೆಳೆದಂಥ ಒಂದು ವ್ಯಕ್ತಿತ್ವ. ಆ ವೈದಿಕ ಸಾರವನ್ನು ಹೀರಿಕೊಂಡು ಅವರು ಬೆಳೆದು ತನ್ನ ವ್ಯಕ್ತಿತ್ವವನ್ನು, ತನ್ನ ಸಂಸ್ಕಾರವನ್ನು, ತನ್ನ ಒಟ್ಟು ಪ್ರತಿಭೆಯನ್ನು ಹಲವು ರೀತಿಗಳಲ್ಲಿ, ಹಲವು ಟೊಂಗೆ ಟಿಸಿಲುಗಳಲ್ಲಿ ಅದನ್ನು ಹರಡಿಸಿ ನಮಗೆ ಉಣಬಡಿಸಿದ್ರು ಅಂತ ಹೇಳ್ಬೋದು. ಒಂದು ಕಡೆಯಲ್ಲಿ ಅದು ಕಾವ್ಯವಾಗಿ ಬಂತು, ಇನ್ನೊಂದು ಕಡೆಯಲ್ಲಿ ಅದು ವ್ಯಾಕರಣವಾಗಿ ಬಂತು, ಇನ್ನೊಂದು ಕಡೆಯಲ್ಲಿ ಛಂದಸ್ಸಿನ ವಿಚಾರಗಳ ಕುರಿತು ಅವರು ಹೇಳುವಾಗ ಆ ಒಂದು ಪ್ರತಿಭೆಯನ್ನು ಕೂಡ ನಾವು ನೋಡಿದೆವು. ಇನ್ನೊಂದು ಕಡೆಯಲ್ಲಿ ಶಾಸ್ತ್ರ ಗ್ರಂಥಗಳನ್ನು ಅವರು ಕೊಟ್ಟರು, ಮತ್ತೊಂದು ಕಡೆಯಲ್ಲಿ ಪ್ರವಚನವನ್ನು ಮಾಡಿದರು, ಪುರಾಣಗಳನ್ನು ಅವರು ನಮ್ಮ ಜನಸಾಮಾನ್ಯರ ಹತ್ತಿರಕ್ಕೆ ತಂದರು, ಮಹಾಕಾವ್ಯಗಳನ್ನು ನಮ್ಮ ಜನಕ್ಕೆ ತೋರಿಸಿದರು. ವೈದಿಕ ಒಂದು ವೈಶಿಷ್ಟ್ಯವನ್ನ, ವೈದಿಕ ಸಂಪೂರ್ಣವಾದ ಆ ದೊಡ್ಡ ಸ್ವರೂಪವನ್ನ ಅವರು ನಮ್ಮ ಮುಂದೆ ತೋರಿಸಿದ್ರು. ಈ ಎಲ್ಲವೂ ಕೂಡ ಆದದ್ದು ಬನ್ನಂಜೆ ಅನ್ನುವ ಒಂದು ಪ್ರತಿಭೆಯಿಂದ. ಹಾಗಾಗಿ ವೈದಿಕ ಸಾರವನ್ನು ಸಂಪೂರ್ಣವಾಗಿ ಹೀರಿಕೊಂಡು ಅವರು ಬಗೆ ಬಗೆಯಾಗಿ ತನ್ನ ಪ್ರತಿಭೆಯನ್ನ ಈ ಜಗತ್ತಿಗೆ ಕೊಟ್ಟರು ಅನ್ನೋದು ನಮಗೆ ಮುಖ್ಯ ಆಗ್ಬೇಕು. ಇದು ಏಕತೆಯಲ್ಲಿ ವೈವಿಧ್ಯವನ್ನು ತೋರಿಸಿದಂಥ ಒಂದು ವ್ಯಕ್ತಿತ್ವ. ಹಾಗಾಗಿಯೇ ಅವರಿಗೆ ಕಾವ್ಯ ಬೇರೆ, ಶಾಸ್ತ್ರ ಗ್ರಂಥಗಳು ಬೇರೆ, ವೇದ ಮಂತ್ರಗಳು ಬೇರೆ, ಆಧುನಿಕ ಕಾವ್ಯ ಬೇರೆ, ಬೇಂದ್ರೆ ಬೇರೆ, ಅಡಿಗ ಬೇರೆ ಅಂತ ಅವರಿಗೆ ಯಾವತ್ತೂ ಅನಿಸ್ಲೇ ಇಲ್ಲ. ಅವರು ಅಡಿಗರನ್ನ ಹೇಗೆ ಓದ್ತಾ ಇದ್ರು ಅದೇ ರೀತಿಯಲ್ಲಿ ಬೇಂದ್ರೆಯವರನ್ನು, ಕುವೆಂಪು ಅವರನ್ನು, ಮತ್ತೊಬ್ಬರನ್ನು ಓದ್ತಾ ಇದ್ರು. ಕುಮಾರವ್ಯಾಸರನ್ನು ಹೇಗೆ ಓದ್ತಾ ಇದ್ರು ಅದೇ ರೀತಿಯಲ್ಲಿ ಅವರು ಉಪನಿಷತ್ತುಗಳ ಮಂತ್ರಗಳನ್ನು ಕೂಡ ಓದ್ತಾ ಇದ್ರು. ಹೇಗೆ ಬೇಂದ್ರೆಯನ್ನು ಸಂಪೂರ್ಣವಾಗಿ ಆವಾಹನೆ ಮಾಡಿಕೊಂಡು ತನ್ನೊಳಗೆ ಇಳಿಸಿಕೊಂಡ್ರು ಅದೇ ರೀತಿಯಲ್ಲಿ ಅವರು ತನ್ನ 25-26ನೇ ವಯಸ್ಸಿನಲ್ಲಿ ಆಧುನಿಕ ಕಾವ್ಯವನ್ನು, ಹೇಗೆ ನವ್ಯ ಕಾವ್ಯ ಅನ್ನೋದು ಆ ಕಾಲಕ್ಕೆ ತನ್ನ ಹೆಜ್ಜೆಗಳನ್ನು ಇಡ್ತಾ ಇತ್ತಷ್ಟೇ, ಮೂಡಿಸ್ತಾ ಇತ್ತಷ್ಟೇ ಕನ್ನಡದಲ್ಲಿ, ಅಂತಹ ಸಮಯದಲ್ಲಿ ಅವರು ಮತ್ತಿಬ್ಬರು ತನ್ನ ಸಹವರ್ತಿಗಳ ಜೊತೆ ಸೇರಿ ಆಧುನಿಕ ನವ್ಯ ಕಾವ್ಯವನ್ನು ಬರೆದು ಒಂದು ಕವನ ಸಂಕಲನವನ್ನು ಪ್ರಕಟಣೆ ಮಾಡಿದರು. ಅಂದ್ರೆ ಅವರಿಗೆ ಯಾವುದೂ ಕೂಡ ಇದು ನನ್ನದಲ್ಲ ಅಂತ ಅನಿಸಲಿಲ್ಲ. ಇದು ನಿಜವಾದ ಭಾರತೀಯ ಮನಸ್ಸು, ಭಾರತೀಯ ಪರಂಪರೆಯಲ್ಲಿ, ಸಂಸ್ಕಾರದಲ್ಲಿ ಮುಪ್ಪುರಿಗೊಂಡಂತಹ ಒಂದು ಮನಸ್ಸು ಅಂತ ನನಗನಿಸ್ತದೆ. ಮತ್ತು ಬೇಂದ್ರೆಯವರ ಜೊತೆಗೆ ಅವರ ಸಂಪರ್ಕ ಬಹಳ ಚೆನ್ನಾಗಿತ್ತು. ಅದಕ್ಕೆ ಕಾರಣ ಬೇಂದ್ರೆ ಸಹಜ ಕವಿ, ಅದೇ ರೀತಿಯಲ್ಲಿ ಬನ್ನಂಜೆ ಅವರು ಸಹಜ ಪ್ರತಿಭೆ. ಅದು ಯಾವುದೇ ಪುಸ್ತಕವನ್ನು ಓದಿಕೊಂಡು ಉರು ಹೊಡೆದು ಮಂತ್ರಗಳನ್ನು ಬಾಯಿಪಾಠ ಮಾಡಿ ಯಾವುದನ್ನು ಹೇಗೆ ಹೇಳಬೇಕು ಅನ್ನೋದನ್ನು ತಯಾರಿ ಮಾಡಿಕೊಂಡು ಬಂದಂತಹ ಪ್ರತಿಭೆ ಅಲ್ಲ. ಈಗ ನಾನು ಇಲ್ಲಿ ನಿಮ್ಮ ಮುಂದೆ ನಿಂತು ಮಾತನಾಡಬೇಕಾದ್ರೆ ನನಗೆ ಒಂದಷ್ಟು ನಾನು ಬರೆದುಕೊಂಡು ಬಂದಂತಹ ಚೀಟಿಗಳ ಅಗತ್ಯ ಇದೆ. ಆದರೆ ಬನ್ನಂಜೆ ಅವರು ತನ್ನ ಇಡೀ ಜೀವನದಲ್ಲಿ ಸುಮಾರು 30,000 ಗಂಟೆಗಳ ಧ್ವನಿ ಮುದ್ರಿತ ಉಪನ್ಯಾಸ ನಮಗೆ ಕೇಳಲಿಕ್ಕೆ ಸಿಗ್ತದೆ, ಅವರ ವಿಡಿಯೋಗಳು ನೋಡ್ಲಿಕ್ಕೆ ಸಿಗ್ತದೆ. ಎಲ್ಲಿಯೂ ಕೂಡ ಅವರು ಒಂದೇ ಒಂದು ಚೀಟಿಯನ್ನು ಇಟ್ಟುಕೊಂಡು ಯಾವುದೇ ಉಪನ್ಯಾಸವನ್ನು ಮಾಡಿದಂಥ ನಿದರ್ಶನ ನಮಗೆ ಸಿಗೋದಿಲ್ಲ. ಅಂದ್ರೆ ರಾತ್ರಿ ಮಲಗಿದ್ದವರನ್ನು ಎಬ್ಬಿಸಿ ತಲವಕಾರ ಉಪನಿಷತ್ತಿನ ಬಗ್ಗೆನೋ ಅಥವಾ ಬೇರೆ ಯಾವುದಾದ್ರೂ ಒಂದು ಕಠೋಪನಿಷತ್ತಿನ ಬಗ್ಗೆನೋ ಇಂತಹ ಮಂತ್ರದ ಬಗ್ಗೆ ಒಂದು ಉಪನ್ಯಾಸ ಕೊಡಿ ಅಂತ ಹೇಳಿದ್ರೆ ಅವರು 1 ಗಂಟೆ ನಿರರ್ಗಳವಾಗಿ ಉಪನ್ಯಾಸವನ್ನು ಕೊಡುವಂತಹ ಒಂದು ಸಾಮರ್ಥ್ಯ ಅವರಿಗಿತ್ತು. ಅದಕ್ಕೆ ಲಕ್ಷ್ಮೀಶ್ ತೋಳ್ಪಾಡಿಯವರು ಒಂದು ಕಡೆ ಒಂದು ಮಾತನ್ನು ಹೇಳಿದ್ರು, ಬಹಳ ಅದ್ಭುತವಾದ ಮಾತು. ನಮಗೆಲ್ಲ ಜೀವನ ಉಪಜೀವನ ಅಂತಿದೆ. ಉಪಜೀವನ ಅಂತ ಹೇಳಿದ್ರೆ ನಾವು ನಮ್ಮ ಹೊಟ್ಟೆ ಬಟ್ಟೆಗೆ ಬೇಕಾಗುವಂತ ಒಂದು ಕೆಲಸವನ್ನು ಮಾಡುವುದಕ್ಕೆ ಉಪಜೀವನ ಅಂತ ಹೇಳ್ತೇವೆ. ನಮ್ಮ ಜೀವನ ಅನ್ನೋದು ಬೇರೆ. ಉದಾಹರಣೆಗೆ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇರಬಹುದು ಅಥವಾ ಮತ್ತೊಂದು ಯಾವುದೋ ಒಂದು ಸಂಸ್ಕಾರದಲ್ಲಿ ಆಸಕ್ತಿ ಇರಬಹುದು. ಆದರೆ ನನ್ನ ಉಪಜೀವನಕ್ಕಾಗಿ ನಾನು ಯಾವುದೋ ಒಂದು ಅಂಗಡಿಯನ್ನು ನಡೆಸುವಂಥದ್ದು, ಮತ್ತೊಂದು ಯಾವುದೋ ಒಂದು ಕಸುಬನ್ನು ಮಾಡುವಂಥದ್ದು ಮಾಡ್ತಾ ಇರಬಹುದು. ಆದರೆ ಬನ್ನಂಜೆ ಅವರಿಗೆ ಅಧ್ಯಯನ ಅಂತ ಹೇಳುವಂಥದ್ದು ಅದು ಜೀವನ ಉಪಜೀವನ ಅಲ್ಲ, ಅದು ಜೀವನವೂ ಹೌದು, ಉಪಜೀವನವೂ ಹೌದು. ಅದು ಅವರ ಜೀವನವೇ, ಅವರ ರಕ್ತದಲ್ಲಿ ಬೆರೆತು ಹೋಗಿರುವಂಥ ಒಂದು ಅಂಶ. ಅಧ್ಯಯನ ಮಾಡುವಂಥದ್ದು, ಶಾಸ್ತ್ರ ಗ್ರಂಥಗಳನ್ನು ಓದುವಂಥದ್ದು, ವೇದ ಮಂತ್ರಗಳನ್ನು ಓದುವಂಥದ್ದು, ಪ್ರತಿಯೊಂದು ಕೂಡ ಒಟ್ಟಾರೆಯಾಗಿ ಜ್ಞಾನ ಪಿಪಾಸು, ಜ್ಞಾನವನ್ನು ಎಷ್ಟಾದರೂ ಅಷ್ಟು ನಾನು ಹೀರಿಕೊಳ್ಳಬಲ್ಲೆ ಅನ್ನೋ ಒಂದು ವಿಚಾರ ಇದೆಯಲ್ಲ, ಅದು ಜೀವನವೂ ಹೌದು, ಉಪಜೀವನವೂ ಹೌದು ಅಂತ. ಹಾಗಾಗಿ ಅವರಿಗೆ ನಾಳೆ ಯಾವುದೋ ಒಂದು ಉಪನ್ಯಾಸ ಇದೆ, ಪ್ರವಚನ ಇದೆ, ಹಾಗಾಗಿ ನಾನು ತಯಾರಿ ಮಾಡಿಕೊಳ್ಬೇಕು ಅನ್ನುವ
ಒಂದು ವ್ಯವಸ್ಥೆ ಅಥವಾ ಕ್ರಮ ಅವರಿಗೆ ಬೇಕಾಗಿರಲಿಲ್ಲ. ನಮಗೆ ಯಾವುದೋ ಒಂದು ಭಾಷಣದ ಮಾಡಬೇಕು, ಯಾವುದೋ ಉಪನ್ಯಾಸ ಕೊಡಬೇಕು ಅಂತ ಹೇಳಿದ್ರೆ ಅವತ್ತಿನ ಇಡೀ ದಿನ ನಾವು ಏನನ್ನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾವ ವಿಚಾರವನ್ನು ಹೇಳಬೇಕು ಅಂತ ನಮ್ಮ ತಲೆಯಲ್ಲಿ ಅದು ಓಡ್ತಾ ಇರ್ತದೆ. ಆದರೆ ಅವರಿಗೆ ಅದು ಹೇಗೆ ರಕ್ತ ದೇಹದಲ್ಲಿ ಹರಿಯುತ್ತೋ ಅದೇ ರೀತಿಯಲ್ಲಿ ಆ ವಿಚಾರಗಳು ಕೂಡ ಅವರ ಮನಸ್ಸಿನಲ್ಲಿ, ಅವರ ಮೆದುಳಿನಲ್ಲಿ ನಿರಂತರವಾಗಿ ಅವುಗಳು ಹರಿತಾ ಇತ್ತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಮತ್ತು ಸಹಜ ಪಂಡಿತ ಅಥವಾ ಸಹಜ ವಿದ್ವಾಂಸ ಯಾಕೆ ಅಂತ ಹೇಳಿದರೆ, ಅವರು ಯಾವುದೇ ಸಾಂಪ್ರದಾಯಿಕವಾದ ಶಿಕ್ಷಣವನ್ನು ಪಡೆಯಲಿಲ್ಲ. ನನಗೆ ಅವರ ವ್ಯಕ್ತಿತ್ವವನ್ನು, ಅವರ ಜೀವನವನ್ನು ನೋಡುವಾಗ, ಅವರ ಕಥೆಯನ್ನು ನಾನು ಓದುವಾಗ ನನಗೆ ನೆನಪಾಗುವ ಮತ್ತೊಂದು ಹೆಸರು ಶ್ರೀನಿವಾಸ ರಾಮಾನುಜನ್, ಗಣಿತದ ಮೇರು. ಶ್ರೀನಿವಾಸ ರಾಮಾನುಜನ್ ಅವರಿಗೆ ಹಾರ್ಡಿ ಗಣಿತವನ್ನು ಹೇಳ್ಕೊಡ್ಬೇಕಾದ್ರೆ ಎಷ್ಟೋ ಸಲ ಯೋಚನೆ ಮಾಡ್ತಾ ಇದ್ರಂತೆ, ನಾನು ನನ್ನ ಈ ಸಾಂಪ್ರದಾಯಿಕವಾದ ರೀತಿಯಲ್ಲಿ ಗಣಿತವನ್ನು ಹೇಳಿಕೊಟ್ರೆ ಇದರಿಂದ ಲಾಭ ಆಗುವುದಕ್ಕಿಂತ ಹೆಚ್ಚು ನಷ್ಟವೇ ಆಗಬಹುದೋ ಏನೋ ಅಂತ. ಯಾಕಂದ್ರೆ ಅವರ ಸಹಜ ಪ್ರತಿಭೆಗೆ ಅದು ತೊಡಕಾಗಬಹುದೋ ಏನೋ ಅಂತ. ಹಾಗೆಯೇ ಬನ್ನಂಜಿಯವರು ಕೂಡ ತನ್ನ ಜೀವನದಲ್ಲಿ ಯಾವತ್ತೂ ಕೂಡ ಸಾಂಪ್ರದಾಯಿಕವಾದ ಶಿಕ್ಷಣವನ್ನು ಪಡೀಲಿಲ್ಲ. ಟ್ರೆಡಿಷನಲ್ ಎಜುಕೇಶನ್ ಅಂತ ಏನು ಹೇಳ್ತೇವೆ ಅದನ್ನು ಖಂಡಿತವಾಗಿ ಅವರು ಪಡೀಲಿಲ್ಲ. ಎಲ್ಲವೂ ಕೂಡ ಸ್ವಾಧ್ಯಾಯ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ವಿಶೇಷ ಅರ್ಥದಲ್ಲಿ ಬಳಸಿದರೂ ಕೂಡ ಅದು ಅವರಿಗೆ ಅತ್ಯಂತ ಸಮರ್ಪಕವಾಗಿ ಹೊಂದಿಕೊಳ್ಳುವಂಥ ಒಂದು ಶಬ್ದ. ಯಾಕಂದ್ರೆ ಅವರು ಒಂದು ಕಡೆ ಹೇಳ್ತಾರೆ, ನಾನು ಶಂಕರರನ್ನು ಓದಿಕೊಂಡೆ, ರಾಮಾನುಜರನ್ನು ಓದಿಕೊಂಡೆ, ಮಧ್ವರನ್ನು ಓದಿಕೊಂಡೆ. ಶಂಕರರನ್ನು ಬೇರೆಯವರು ಯಾವ ರೀತಿಯಲ್ಲಿ ಅದುವರೆಗೆ ಅರ್ಥೈಸಿದ್ರು ಅದಕ್ಕಿಂತ ಹೊರತಾದ ಅರ್ಥಗಳು ನನಗೆ ಹೊಳೆಯೋದಕ್ಕೆ ಶುರುವಾಯಿತು. ರಾಮಾನುಜರನ್ನ ಬೇರೆಯವರು ಯಾವ ರೀತಿಯಲ್ಲಿ ಹೇಳಿದ್ರು, ಯಾವ ಭಾಷ್ಯಗಳನ್ನು ಕೊಟ್ಟಿದ್ರು ಅದಕ್ಕೆ ಹೊರತಾದ ವಿಚಾರದ ನನಗೆ ಕಾಣಲಿಕ್ಕೆ ಶುರುವಾಯಿತು. ರಾಮಾನುಜರು ಹೊಸ ರೀತಿಯಲ್ಲಿ ನನಗೆ ಕಾಣಿಸಲಿಕ್ಕೆ ಶುರುವಾದರು. ಅದೇ ರೀತಿಯಲ್ಲಿ ಮಧ್ವ ಸಿದ್ಧಾಂತ, ಅದುವರೆಗೆ ನೂರಾರು ಕೃತಿಗಳು ಬಂದಿತ್ತು, ನೂರಾರು ಶಾಸ್ತ್ರ ಗ್ರಂಥಗಳನ್ನ ಪಂಡಿತರು ಕೊಟ್ಟಿದ್ರು. ಆದರೆ ನಾನಾಗಿ ಸ್ವತಃ ನಾನು ಯಾರ ಬೆಂಬಲವೂ ಇಲ್ಲದೆ ನಾನೇ ಕೂತುಕೊಂಡು ಮಧ್ವರ ಸಿದ್ಧಾಂತವನ್ನಾಗಲಿ ಮಧ್ವರ ಗ್ರಂಥಗಳನ್ನಾಗಲಿ ಓದ್ತಾ ಹೋದಾಗ ನನಗೆ ಮಧ್ವರು ಹೊಸ ರೀತಿಯಲ್ಲಿ ಹೊಳೆಯೋದಕ್ಕೆ ಶುರುವಾದರು, ಕಾಣಿಸ್ಲಿಕ್ಕೆ ಶುರುವಾದರು ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಸ್ವಾಧ್ಯಾಯ ಅಂತ ಹೇಳುವಂಥದ್ದು, ಇವತ್ತು ನಾವು ಸ್ವಾಧ್ಯಾಯ ಮಾಡಿ ಬೇರೆಯವರ ವಿಚಾರಗಳನ್ನು ನಮ್ಮದಾಗಿಸಿಕೊಳ್ತಾ ಇರ್ತೇವೆ. ಆದರೆ ಬನ್ನಂಜಿಯವರು ಸ್ವಾಧ್ಯಾಯದ ಮೂಲಕ ಹೊಸ ವಿಚಾರಗಳನ್ನು ಹುಡುಕಿ ಅದನ್ನ ತನ್ನದಾಗಿಸಿಕೊಂಡ್ರು. ಇದು ಬಹಳ ಮುಖ್ಯವಾದ ಅಂಶ ಅಂತ ನನಗನಿಸ್ತದೆ. ಹಾಗೆಯೇ ಅವರು ಉಪಜೀವನಕ್ಕಾಗಿ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಪತ್ರಿಕೆಯಲ್ಲಿ ಅವರಿಗೆ ಹೇಳಿಬಿಟ್ಟಿದ್ರು, ಪ್ರಾರಂಭದಲ್ಲೇ ಹೇಳಿಬಿಟ್ಟಿದ್ರು, ನೀವು ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಇಲ್ಲಿ 9 to 5 ಅಂತ ಹೇಳುವಂಥ ಒಂದು ಕ್ರಮ ಇಲ್ಲ. ನೀವು ಎಷ್ಟು ಹೊತ್ತಿಗೆ ಬೇಕಾದರೂ ಬನ್ನಿ, ಕೆಲಸ ಮಾಡಿ ಹೋಗಿ ಅನ್ನೋ ಒಂದು ಮುಕ್ತವಾದ ಒಂದು ವಾತಾವರಣ ಅವರಿಗೆ ಅವರ ಪತ್ರಿಕಾ ಕಚೇರಿಯಲ್ಲಿ ಕೂಡ ಕೊಟ್ಟಿದ್ರು. ಆ ಪತ್ರಿಕಾ ಕಚೇರಿಯಲ್ಲಿ ಆ ರೀತಿಯ ಮುಕ್ತತೆಯನ್ನು ಕೊಟ್ಟಾಗ ನಾವೆಲ್ಲ ಏನು ಮಾಡಬಹುದು, ಬೇಕಾದಾಗ ಹೋಗಿ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಿ ಬರಬಹುದು. ಆದರೆ ಅವರು ತನ್ನ 30 ವರ್ಷಗಳ ಆ ಒಂದು ಸಂಪಾದಕೀಯ ಕೆಲಸದಲ್ಲಿ ಸುಮಾರು 750ಕ್ಕೂ ಹೆಚ್ಚು ಕೃತಿಗಳ ಪರಿಚಯವನ್ನು ಮಾಡಿದರು. ಬಹುಶಃ ಇದು ಎಲ್ಲೂ ಕೂಡ ದಾಖಲಾಗದೆ ಉಳಿದು ಹೋಗಿರುವಂಥ ಒಂದು ಸಂಗತಿ. ಪತ್ರಿಕೆಯಲ್ಲಿ ನಿರಂತರವಾಗಿ ಕೃತಿಗಳ ಪರಿಚಯವನ್ನು ಮಾಡ್ತಾ ಹೋದ್ರು. ಪತ್ರಿಕೆಯಲ್ಲಿ ನಿರಂತರವಾಗಿ ಹೊಸ ಹೊಸ ಬರಹಗಾರರನ್ನ ಅವರು ಅಲ್ಲಿ ವೇದಿಕೆಯನ್ನು ಕೊಟ್ಟು ಅವರನ್ನು ಬೆಳೆಸ್ತಾ ಹೋದ್ರು. ಪತ್ರಿಕೆಯಲ್ಲಿ ನಿರಂತರವಾಗಿ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಿದರೆ ತಿಂಗಳ ಕೊನೆಗೆ ಸಂಬಳ ಬರುತ್ತೆ, ಹಾಗಾಗಿ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಮಾಡಬಹುದಾಗಿತ್ತು. ಆದರೆ ಪ್ರತಿಯೊಬ್ಬ ಲೇಖಕರನ್ನ ಕರೆದು ಅವರಲ್ಲಿ ಏನು ವಿಶೇಷ ಇದೆ ಅನ್ನೋದನ್ನು ಗುರುತಿಸಿ ಅದಕ್ಕೆ ತಕ್ಕ ಹಾಗೆ ಅವರಿಂದ ಲೇಖನಗಳನ್ನ, ಬರಹಗಳನ್ನ, ಕವಿತೆಗಳನ್ನ ಬರೆಸಿ ಅದನ್ನ ತನ್ನ ಪತ್ರಿಕೆಯಲ್ಲಿ, ಉದಯವಾಣಿಯ ಸಾಪ್ತಾಹಿಕ ವಿಭಾಗದಲ್ಲಿ ಅವರಿದ್ರು. ಅದರಲ್ಲಿ ನಿರಂತರವಾಗಿ ಪತ್ರಿಕೆಯಲ್ಲಿ ಬರಹಗಳನ್ನ ಬರೆಸುವಂತಹ ಒಂದು ಜವಾಬ್ದಾರಿಯನ್ನು ಕೂಡ ಅವರು ಹೊತ್ತಿದ್ರು. ಹಾಗಾಗಿ ಜೀವನ ಮತ್ತು ಉಪಜೀವನದ ವಿಚಾರದಲ್ಲಿ ಅವರು ಬಹಳ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರು ಅಂತ ಹೇಳ್ಬೋದು. ನನಗೆ ಅಡಿಗರ ಒಂದು ಪದ್ಯ ನೆನಪಾಗುತ್ತೆ. ಅಡಿಗರ ಒಂದು ಪದ್ಯದಲ್ಲಿ ಅವರು ಹೇಳ್ತಾರೆ, ನಾನು ಗಾಂಧಿಯ ಜೊತೆ ಇದ್ದೆ, ಆದರೆ ಗಾಂಧಿ ಯಾವಾಗ ಮಹಾತ್ಮ ಆದ ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ. ನಾನು ಶ್ರೀರಾಮನ ಜೊತೆ ಇದ್ದೆ, ಶ್ರೀರಾಮನ ಜೊತೆ ಕೂತು ನಾನು ಆಟ ಆಡ್ತಾ ಇದ್ದೆ, ಅವನ ಜೊತೆ ಕೂತು ಮಾತಾಡ್ತಾ ಇದ್ದೆ. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಅವನು ಮಹಾತ್ಮನಾಗಿಬಿಟ್ಟ, ನಾನು ಮಾತ್ರ ಅಲ್ಲೇ ಉಳಿದೆ ಅನ್ನೋ ಒಂದು ಪದ್ಯ ಇದೆ. ನೀವೆಲ್ಲ ಅದನ್ನು ಓದಿರಬಹುದು. ಅದೇ ರೀತಿಯಲ್ಲಿ ಬನ್ನಂಜಿಯವರು ಕೂಡ ಅವರು ಎಲ್ಲರ ಹಾಗೆ ಚಿಕ್ಕ ಹುಡುಗನಾಗಿದ್ದಾಗ ಎಲ್ಲರ ಹಾಗೆ ಉಡಾಫೆಯನ್ನು ಮಾಡ್ತಾ, ಉಡಾಳತನವನ್ನು ಮೆರೀತಾ ಅವರು ಓಡಾಡಿಕೊಂಡಿದ್ದ ದಿನಗಳು ಕೂಡ ಇತ್ತು. ನಾನು ಈ ಮಠದ ವಿದ್ವಾಂಸರಿಗೆ, ಪಂಡಿತರಿಗೆ ನಾನು ಒಂದು ಪ್ರಶ್ನೆಯಾಗಿ ಕಾಡಬೇಕು ಅಂತ ಹೇಳಿ ಅವರು ಅಲ್ಲಿ ಯಾವುದೋ ಒಂದು ಗಲ್ಲಿಯಲ್ಲಿ ನಿಂತುಕೊಂಡು ಪಂಡಿತರು ಹೋಗುವ ದಾರಿಯಲ್ಲಿ ಸಿಗರೇಟ್ ಎಳೆದು ಅವರಿಗೆ ಶಾಕ್ ಕೊಟ್ಟಂತಹ, ಆಘಾತವನ್ನು ಕೊಟ್ಟಂತಹ ದಿನಗಳು ಕೂಡ ಇತ್ತು. ಅದನ್ನು ಅವರು ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ಆದರೆ ಒಂದು ಪರಿವರ್ತನೆ ಆಯಿತು. ಅವರು ಯಾವಾಗ
ಪ್ರವೇಶ ಪರೀಕ್ಷೆಯಲ್ಲಿ, ಸಂಸ್ಕೃತವನ್ನ ಕಲಿಯುವುದಕ್ಕೆ ಹೋಗುವ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಅವರು 2 ಸಲ ನಪಾಸಾದರೂ ಆವಾಗ ಅವರು ನಿರ್ಧಾರವನ್ನು ಮಾಡ್ತಾರೆ, ನಾನು ಇನ್ನು ಮುಂದೆ ಮಕ್ಕಳಿಗೆ ಪಾಠವನ್ನು ಮಾಡುವ ಒಬ್ಬ ಅಧ್ಯಾಪಕ ಆಗುವುದಿಲ್ಲ, ನಾನು ಅಧ್ಯಾಪಕರಿಗೆ ಅಂದರೆ ಹಿರಿಯರಿಗೆ ಪಾಠ ಮಾಡುವ ಗುರುವಿನ ಮಟ್ಟಕ್ಕೆ ಏರಬೇಕು ಅಂತ ಹೇಳಿ 3-4 ವರ್ಷ ಅವರು ಕೋಣೆಯಲ್ಲಿ ಕೂತ್ಕೊಂಡು ನಿರಂತರವಾಗಿ ಸ್ವಾಧ್ಯಾಯವನ್ನು ಮಾಡ್ತಾರೆ. ಬತ್ತಿ ಕರಟಿತು, ಆದರೆ ಬೆಳಕು ಬಂತು. ಅವರು 4 ವರ್ಷ ಆ ಒಂದು ಅಧ್ಯಯನವನ್ನು ಮಾಡಿ ಹೊರಗೆ ಬರುವಷ್ಟರಲ್ಲಿ ಅವರು ದ್ವಿಜರಾಗಿದ್ದರು, 2ನೇ ಬಾರಿ ಹುಟ್ಟಿದ್ರು, ಹೊಸ ಒಂದು ಕಣ್ಣು, ಅಂತರ್ದೃಷ್ಟಿ ಅಂತ ಏನು ಹೇಳ್ತೇವೆ ಅದು ಅವರಿಗೆ ಬಂದಿತ್ತು. ಎಲ್ಲ ವಿಚಾರಗಳನ್ನು ಕೂಡ ಹೊಸ ರೀತಿಯಿಂದ ಅವರು ನೋಡಿಕೊಂಡಿದ್ರು, ಅವುಗಳನ್ನು ಆ ಶಾಸ್ತ್ರ ಗ್ರಂಥಗಳ ಶಬ್ದಗಳನ್ನು ತನ್ನ ಒಳಗೆ ಇಳಿಸಿಕೊಂಡಿದ್ರು. ಆ ಮೂಲಕ ಅವರು ಹೊಸ ವ್ಯಕ್ತಿಯಾಗಿ ಸಮಾಜಕ್ಕೆ ಸಿಕ್ಕಿದ್ರು. ಹಾಗೆ 22ನೇ ವಯಸ್ಸಿಗೆ ಅವರು ಒಂದು ಪುಸ್ತಕವನ್ನು ಬರೀತಾರೆ. 22 ಕೂಡ ಪೂರ್ತಿ ಆಗಿರಲಿಲ್ಲ, ಯಾಕಂದ್ರೆ 21 ವರ್ಷ ಆಗಿತ್ತು ಆ ಪುಸ್ತಕ ಪ್ರಕಟ ಆಗಬೇಕಾದ್ರೆ. ತಂತ್ರಸಾರ ಸಂಗ್ರಹ, ಮಧ್ವರ, ಆಚಾರ್ಯ ಮಧ್ವರ ಒಂದು ಅತ್ಯಂತ ಟೆಕ್ನಿಕಲ್ ಟೆಕ್ಸ್ಟ್ ಬುಕ್ ಅಂತ ಹೇಳ್ಬೋದು ನಾವು. ಟೆಕ್ನಿಕಲ್ ಯಾಕಂದ್ರೆ ತುಂಬಾ ತಾಂತ್ರಿಕವಾದ ವಿಚಾರವನ್ನು ಹೇಳುವಂತ ಒಂದು ಪುಸ್ತಕ ತಂತ್ರಸಾರವನ್ನು ಅವರು ಅದನ್ನು ಹುಡುಕಿ ಪರಿಷ್ಕಾರ ಮಾಡಿ ಅದನ್ನು ಎಡಿಟ್ ಮಾಡಿ ಸಂಪಾದನೆ ಮಾಡಿ ಕನ್ನಡದಲ್ಲಿ ಕೊಡ್ತಾರೆ 21 ವಯಸ್ಸಿಗೆ. ಇದು ಒಂದು ರೀತಿಯಲ್ಲಿ ನನಗೆ ಅದನ್ನು ಮೊದಲ ಬಾರಿಗೆ ಓದಿದಾಗ ನನಗೆ ರೋಮಾಂಚನ ಆಯಿತು. ಯಾಕೆ ಅಂತ ಹೇಳಿದ್ರೆ 21ನೇ ವಯಸ್ಸಿಗೆ ನಮಗೆ ನಾವು ಸರಿಯಾಗಿ ಕಣ್ಣು ಕೂಡ ಬಿಟ್ಟಿರೋದಿಲ್ಲ, ಜಗತ್ತನ್ನು ಸರಿಯಾಗಿ ನೋಡಿಯೂ ಇರೋದಿಲ್ಲ. ಅಂತಹ ವಯಸ್ಸಿನಲ್ಲಿ ಅವರು ಆಚಾರ್ಯ ಮಧ್ವರ ಕೃತಿಯನ್ನು ಮುಟ್ಟಬೇಕಾದ್ರೆ ಅದಕ್ಕೆ ಸರಿಯಾದ ಸಂಸ್ಕಾರ ಬೇಕು. ಯಾಕಂದ್ರೆ ಅದು 440 ವೋಲ್ಟ್ ಇರುವಂತಹ ಕರೆಂಟ್, ಅದನ್ನು ಸಾಮಾನ್ಯರು ಹೋಗಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಕೃತಿಯನ್ನು ಅವರು ಹೋಗಿ ಅದನ್ನು ಎತ್ತಿಕೊಂಡು ಪರಿಷ್ಕಾರ ಮಾಡಿ ಅದನ್ನು ಪ್ರಕಟ ಮಾಡ್ತಾರೆ. ನನಗೆ ಅದರಲ್ಲಿ ಮತ್ತು ವಿಶೇಷ ಕಂಡದ್ದು ಏನು ಅಂತ ಹೇಳಿದ್ರೆ, ಆ ಕೃತಿಯ ಪ್ರಾರಂಭದಲ್ಲಿ ಮುನ್ನುಡಿಯನ್ನು ಅವರು ವಿಶ್ವೇಶತೀರ್ಥರ ಕೈಯಿಂದ ಬರೆಸ್ತಾರೆ. ವಿಶ್ವೇಶತೀರ್ಥರು ಆಗ ಬನ್ನಂಜಿಯವರಿಂದ ಒಂದು 5 ವರ್ಷ ದೊಡ್ಡವರು, 27 ವರ್ಷ. ನೋಡಿ ವಿಶ್ವೇಶತೀರ್ಥರ ಒಂದು ಪ್ರಗಲ್ಭತೆ ಎಷ್ಟಿದೆ ಅಂತ ಹೇಳಿದ್ರೆ, ಅವರು ಆ ಇಡೀ ಕೃತಿಯನ್ನ ಪೂರ್ತಿಯಾಗಿ ಅವಲೋಕನ ಮಾಡಿ ಅದರಲ್ಲಿ ಒಂದು ಮಾತನ್ನು ಬರೀತಾರೆ. ಉಪಾಸನೆಗೆ ಸಂಬಂಧಪಟ್ಟ ಹಾಗೆ ಆಚಾರ್ಯ ಮಧ್ವರ ಒಂದು ನಿರ್ಣಯ ಏನಿದೆ, ಅವರ ಒಂದು ಅಭಿಪ್ರಾಯ ಏನಿದೆ, ಅದಕ್ಕೆ ಸ್ವಲ್ಪ ಭಿನ್ನವಾಗಿರುವ ಅಭಿಪ್ರಾಯವನ್ನ ಇವರು ಆಚಾರ್ಯ ಮಧ್ವರ ಅಭಿಪ್ರಾಯ ಅನ್ನುವ ರೀತಿಯಲ್ಲಿ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ನೋಡಿ ಎಂತ ದೊಡ್ಡ ಆಕ್ಷೇಪ ಇದು. ಅದನ್ನ ಅವರು ಮುನ್ನುಡಿಯಲ್ಲಿ ಬರೀತಾರೆ. ಆ ಮಾತುಗಳಿಗೆ ಕೆಳಗೆ ಟಿಪ್ಪಣಿಯನ್ನ ಬನ್ನಂಜಿ ಅವರು ಬರೀತಾರೆ. ಮತ್ತೆ ತಿರ್ಗಾ ಅವರು ಆಚಾರ್ಯ ಮಧ್ವರ ಕೃತಿಗಳಿಂದಲೇ ತೆಗೆದುಕೊಂಡು ಬೇರೆ ಉದಾಹರಣೆಗಳನ್ನ, ಬೇರೆ ಶ್ಲೋಕಗಳನ್ನು ಎತ್ತಿಕೊಂಡು ಉಪಾಸನೆಯ ಬಗ್ಗೆ ಆಚಾರ್ಯ ಮಧ್ವರು ಎಲ್ಲೆಲ್ಲಿ ಏನೇನು ಹೇಳಿದ್ದಾರೆ ಅನ್ನೋದನ್ನು ಪೂರ್ತಿಯಾಗಿ ಅಲ್ಲಿ ಹೇಳಿ, ನಾನು ಹೇಳಿರುವುದು ಸರಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಪ್ರಾಗಲ್ಭ್ಯ, ಆ ಒಂದು ಗಟ್ಟಿತನ, ಧಾಡಸಿತನ, ಆ ಧಾಡಸಿತನ ಅಂತ ಹೇಳುವಂಥದ್ದು ಅದು ಧಾರ್ಷ್ಟ್ಯ ಅಲ್ಲ, ನಾವೇನು ಅಡಾಸಿಟಿ ಅಂತ ಹೇಳ್ತೇವೆ. ಆ ಒಂದು ಪಾಂಡಿತ್ಯದಿಂದ ವಿದ್ವಾಂಸ ಗಳಿಸುವಂತಹ ಒಂದು ಗಟ್ಟಿತನ ಏನಿದೆ, ಅದನ್ನು ಅವರು 21ನೇ ವಯಸ್ಸಿನಲ್ಲೇ ತೋರಿಸಿದ್ದಾರೆ ಅನ್ನೋದು ನಮಗೆ ಬಹಳ ಮುಖ್ಯ ಆಗಬೇಕು. ಮತ್ತು ಅವರ ಯಾವತ್ತೂ ಗಲಾಟೆಗಳು, ಯಾವತ್ತೂ ಜಗಳಗಳು ಇದ್ದದ್ದು ಎಲ್ಲವೂ ಕೂಡ ವಸ್ತುವಿನ ಬಗ್ಗೆ ಹೊರತು ವ್ಯಕ್ತಿಯ ಬಗ್ಗೆ ಅಲ್ಲ. ಅವರು 21ನೇ ವಯಸ್ಸಿನಲ್ಲಿ ವಿಶ್ವೇಶತೀರ್ಥರ ಜೊತೆ ಆ ಪುಸ್ತಕದಲ್ಲಿ ಆಡಿದ ಜಗಳಕ್ಕೆ ಬೇರೆಯವರಾಗಿದ್ರೆ ಇಡೀ ಜೀವಮಾನ ಅವರು ಮಾತುಕತೆಯನ್ನು ಬಿಡ್ತಾ ಇದ್ರು. ಆದರೆ ಇವರು ನಿರಂತರವಾಗಿ ವಿಶ್ವೇಶತೀರ್ಥರ ಜೊತೆ ತನ್ನ ಸಂವಹನವನ್ನು ಮಾಡ್ತಾರೆ. ಪ್ರತಿಯೊಂದು ವಿಚಾರವನ್ನು ಕೂಡ ಅವ್ರ ಜೊತೆ ಕೇಳಿ ಚರ್ಚೆ ಮಾಡಿ ಅದನ್ನ ಗಟ್ಟಿ ಮಾಡಿಕೊಳ್ತಾರೆ. ವಿಶ್ವೇಶತೀರ್ಥರ ಶಿಷ್ಯರಾಗಿ ಅನೇಕ ವರ್ಷಗಳ ಕಾಲ ಅವರು ಅಧ್ಯಯನವನ್ನು ಮಾಡ್ತಾರೆ. ಮತ್ತು ವಿಶ್ವೇಶತೀರ್ಥರ ಬಗ್ಗೆ ಬಹಳ ಆಳವಾದ ಪ್ರೀತಿಯನ್ನ, ವಿಶ್ವಾಸವನ್ನ ಅವರು ಕೊನೆಯವರೆಗೂ ಕೂಡ ಉಳಿಸಿಕೊಂಡ್ರು. ಅಂದ್ರೆ ಯಾವುದೇ ವಿಚಾರದಲ್ಲಿ ಕೂಡ ಅವರ ಆ ಒಂದು ಇದು ಏನು ಆ ಒಂದು ವಿರೋಧ ಅಂತ ಹೇಳುವಂಥದ್ದು ಅದು ವ್ಯಕ್ತಿನಿಷ್ಠವಾಗಿ ಅಥವಾ ವ್ಯಕ್ತಿಗತವಾಗಿ ಹೋಗ್ತಲೇ ಇರಲಿಲ್ಲ. ಅದು ಕೇವಲ ವಸ್ತುವಿನ ವಿಚಾರಕ್ಕೆ ಮಾತ್ರ ನಿಲ್ತಾ ಇತ್ತು. ಆ ಒಂದು ಹಂಸಕ್ಷೀರ ನ್ಯಾಯ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾದಂಥ ಅಂಶ. 21-22ನೇ ವಯಸ್ಸಿಗೆ ತಂತ್ರಸಾರದಂತಹ ಕೃತಿಯನ್ನ ಕನ್ನಡಕ್ಕೆ ಕೊಟ್ಟ ಬನ್ನಂಜಿ ಅವರು 26ನೇ ವಯಸ್ಸಿಗೆ ಬಾಣಭಟ್ಟನ ಕಾದಂಬರಿಯನ್ನ ಕನ್ನಡಕ್ಕೆ ತರ್ತಾರೆ. 2-3 ಪುಟಗಳಿಗೆ ಹೋದರೂ ಕೂಡ ಒಂದು ವಾಕ್ಯ ನಿಲ್ಲದೇ ಇರುವಂತೆ ನಿರಂತರವಾಗಿ ಹೋಗುವ ಆ ಸಂಸ್ಕೃತದ ಭಾಷೆಯಲ್ಲಿ ಒಂದೊಂದು ವಾಕ್ಯದಲ್ಲಿ 4 ಒಂದೊಂದು ಸಾಲಿನಲ್ಲಿ 4 ವಾಕ್ಯಗಳನ್ನ ಕೊಡುವಂತಹ ಕನ್ನಡದ ಈ ಸೌಂದರ್ಯಲ್ಲಿ ಎರಡೂ ಕೂಡ ಅತ್ಯದ್ಭುತವಾದ ಕೃತಿಗಳು. ಮೂಲ ಕೃತಿ ಬಾಣನ ಕಾದಂಬರಿ ಮತ್ತು ಅದನ್ನು ಕನ್ನಡದಲ್ಲಿ ತಂದ ಬನ್ನಂಜಿಯವರ ಆ ಒಂದು ಅನುವಾದದ ವೈಖರಿ ಎರಡೂ ಕೂಡ ಅತ್ಯಂತ ಅದ್ಭುತವಾದ ವಿಚಾರಗಳು. ಇದು 26ನೇ ವಯಸ್ಸಿಗೆ ಒಬ್ಬ ವ್ಯಕ್ತಿ ಕೊಟ್ಟ ಅನ್ನೋದು ನಿಜಕ್ಕೂ ಒಂದು ದೊಡ್ಡ ವಿಸ್ಮಯ ಅಂತ ನನಗನಿಸ್ತದೆ. ಮತ್ತು ಅದರ ಬಗ್ಗೆ ಅವರು ಹೇಳಿದರು, ಕುತ್ಪಾಡಿಯವರು ಹೇಗೆ ಕನ್ನಡದಲ್ಲಿ ಅದನ್ನ ಕನ್ನಡಿಸ್ತಾ ಇದ್ರು ಅಂತ ಹೇಳಿ. ಅವರು
ಅಭಿಜ್ಞಾನ ಶಾಕುಂತಲಂ ಅನ್ನೋದನ್ನ ನೆನಪಾದಳು ಶಕುಂತಲೆ ಅಂತ ಹೇಳ್ತಾರೆ. ದಶಕುಮಾರ ಚರಿತೆಯನ್ನ 10 ಮಕ್ಕಳ ಕಥೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಉತ್ತರ ರಾಮಚರಿತ, ಬಹುಭೂತಿಯ ಉತ್ತರ ರಾಮಚರಿತವನ್ನ ಮತ್ತೆ ರಾಮನ ಕಥೆ ಅಂತ ಅನುವಾದ ಮಾಡ್ತಾರೆ. ಆಮೇಲೆ ಭಗವಂತನ ನಲ್ನುಡಿ ನಮಗೆಲ್ಲ ಗೊತ್ತಿರುವಂಥದ್ದೇ. ಭಗವದ್ಗೀತೆಯನ್ನ ಹೇಗೆ ಅನುವಾದ ಮಾಡಿದ್ರು, ವಿಷ್ಣು ಸಹಸ್ರನಾಮವನ್ನು ದೇವರ 1000 ಹೆಸರಿನ ಹಾಡು ಅಂತ ಹೇಳಿ ಅನುವಾದವನ್ನು ಮಾಡ್ತಾರೆ. ಮೃಚ್ಛಕಟಿಕದ ಬಗ್ಗೆ ಹೇಳಿದ್ರು. ಮೃತ್ ಶಕಟಿಕ ಅನ್ನುವ ಒಂದು ಶಬ್ದವನ್ನ, ಶಕಟಿಕ ಅನ್ನೋದು ಬಂಡಿ, ಶಕಟ ಬಂಡಿ, ಶಕಟಿಕ ಅನ್ನೋದು ಆಟದ ಸಣ್ಣ ಬಂಡಿ ಅಂತ ಹೇಳುವ ರೀತಿಯಲ್ಲಿ ಆವೆಯ ಮಣ್ಣಿನ ಆಟದ ಬಂಡಿ ಅಂತ ಹೇಳಿ, ಅಂದ್ರೆ ಸಣ್ಣದಾಗಿ ಮಾಡ್ಬೋದಾಗಿತ್ತಲ್ಲ, 2 ಶಬ್ದಗಳಲ್ಲಿ ಕೊಡ್ಬೋದಾಗಿತ್ತಲ್ಲ, ಆಕರ್ಷಕವಾದ ಹೆಸರು ಕೊಡ್ಬೋದಾಗಿತ್ತಲ್ಲ, ಇಲ್ಲ, ಅದು ಸಂಪೂರ್ಣವಾಗಿ ಆ ಅರ್ಥವನ್ನೇ ಕೊಡುವ ಹಾಗೆ ಬರಬೇಕು ಅನ್ನೋದು ಅವರ ಭಾಷಾಂತರದ ನಿಷ್ಠೆ. ಅಲ್ಲಿ ಶೂದ್ರಕನ ಬಗ್ಗೆ ಅವರು ಚರ್ಚೆಯನ್ನು ಮಾಡುವುದು ನಾವು ನೋಡಬೇಕು. ಅಂದ್ರೆ ಶಬ್ದದ ಹಿಂದೆ ಹೇಗೆ ಹೋಗ್ತಾ ಇದ್ರು ಅಂತ ಹೇಳಿ ಮೃಚ್ಛಕಟಿಕದ ಆ ಒಂದು ಪ್ರಸ್ತಾವನೆಯ ಭಾಗದಲ್ಲಿ ಅವರು ಶೂದ್ರಕನ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲೆಲ್ಲೆಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಇಡೀ ಒಂದು ಸಂಸ್ಕೃತ ವಾಂಗ್ಮಯವನ್ನೇ ನಮಗೆ ನೋಡಿದ ಅನುಭವ ಆಗ್ತದೆ. ಅವರು ಒಂದು ಕಡೆಯಲ್ಲಿ ಸ್ಕಾಂದ ಪುರಾಣಕ್ಕೆ ಹೋಗ್ತಾರೆ. ಆಮೇಲೆ ಬಾಣಭಟ್ಟನ ಕಾದಂಬರಿಯ ಬಗ್ಗೆ ಅಲ್ಲಿ ಒಂದು ಪ್ರಸ್ತಾಪ ಬರ್ತದೆ. ಕಾದಂಬರಿಯಲ್ಲೂ ಒಬ್ಬ ಶೂದ್ರಕ ಬರ್ತಾನೆ ಅಂತ ಹೇಳ್ತಾರೆ, ಅದೊಂದು ಜನಪದ ಕಥೆ ಇರ್ಬೋದು ಅಂತ ಹೇಳ್ತಾರೆ. ಆಮೇಲೆ ಅವರು ವೇದಗಳಿಗೆ ಹೋಗ್ತಾರೆ. ವೇದಗಳಲ್ಲಿ ಜ್ಞಾನಶ್ರುತಿ ಅನ್ನುವ ರಾಜನನ್ನ ರೈಕ್ವ ಮುನಿಗಳು ಮಾತನಾಡಿಸುವಾಗ ಜ್ಞಾನ ಪಿಪಾಸುವಾಗಿ ಬಂದಂತಹ ಜ್ಞಾನಶ್ರುತಿಗೆ ಶೂದ್ರ ಅಂತ ಕರೀತಾರೆ. ನೋಡಿ, ಒಬ್ಬ ಸನ್ಯಾಸಿ, ಒಬ್ಬ ಋಷಿಗಳು ಒಬ್ಬ ರಾಜನನ್ನ ಶೂದ್ರ ಅಂತ ಕರೀತಾರೆ. ಅದು ಯಾಕೆ ಅಂತ ಹೇಳಿದ್ರೆ ಶುಚಾದ್ರವತಿ ಅಂತ, ಅಂದ್ರೆ ಕಷ್ಟಕ್ಕೆ ಅಥವಾ ಇನ್ನೊಬ್ಬರ ಒಂದು ಕಷ್ಟಕ್ಕೆ ಕರಗುವ ಅಂತಃಕರಣವುಳ್ಳವನು ಶೂದ್ರ ಅಂತ. ಎಷ್ಟು ಅದ್ಭುತವಾದ ಮಾತು, ಎಷ್ಟು ಅದ್ಭುತವಾದ ಶಬ್ದ. ಒಂದು ಶಬ್ದವನ್ನು ಇಟ್ಟುಕೊಂಡು ಅವರು ಅದನ್ನ ಬಗಿತಾ 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 ಆಳಕ್ಕೆ ಹೋಗ್ತಾರೆ. ಇನ್ನೊಂದು ಕಡೆಯಲ್ಲಿ ಅವರೇ ಹೇಳಿದ ಒಂದು ಮಾತಿದೆ, ನಾವೆಲ್ಲರೂ ಪಾರಂಗತರಾಗ್ತೇವೆ, ನಾವೆಲ್ಲ ಪಾರಂಗತರು, ಯಾಕಂದ್ರೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗುವುದು ಮಾತ್ರ ನಮ್ಮ ಲಕ್ಷ್ಯ. ಎಲ್ಲರೂ ಪಾರಂಗತರು ಸಮಾಜದಲ್ಲಿ ಬಹಳ ಜನ ಇದ್ದಾರೆ, ಆದರೆ ತಲಸ್ಪರ್ಶಿಗಳು ಬೇಕು ಅನ್ನೋ ಒಂದು ಮಾತು, ಆಳಕ್ಕೆ ಇಳಿಯುವವರು ಬೇಕು ಅಂತ. ಮೇಲಿನ ಜ್ಞಾನವನ್ನ ನನಗೆ ಅದು ಗೊತ್ತು, ಇದು ಗೊತ್ತು, ಮತ್ತೊಂದು ಗೊತ್ತು ಅಂತ ಹೇಳಿಕೊಂಡು ನಾವೆಲ್ಲ ತೋರಿಕೆಯ ಪಾಂಡಿತ್ಯವನ್ನು ನಾವು ಸಮಾಜಕ್ಕೆ ಕೊಟ್ಟು ಒಂದು ಭ್ರಮೆ ಹಿಡಿಸುವ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೇವೆ. ಆದರೆ ಯಾವುದೋ ಒಂದು ವಿಷಯವನ್ನು ಇಟ್ಟುಕೊಂಡು ಅದನ್ನು ಆಳಕ್ಕೆ ಇಳಿಯುವ, ತಳವನ್ನು ಮುಟ್ಟುವ, ಅಲ್ಲಿ ತಳವನ್ನು ಹೊಕ್ಕು ಮುತ್ತು ರತ್ನಗಳನ್ನು ತೆಗೆಯುವಂತ ಪಾಂಡಿತ್ಯ ಬೇಕು ಅನ್ನುವ ಮಾತನ್ನ ಅವರೇ ಬನ್ನಂಜೆಯವರೇ ಒಂದು ಕಡೆ ಹೇಳಿದ್ದನ್ನ ನಾನು ನೋಡಿದ್ದೇನೆ. ಪ್ರತಿಮೆಯ ವಿಚಾರಕ್ಕೆ ಬಂದಾಗ, ಐಡಲೆಟ್ರಿಗೆ ಬಂದಾಗ, ಅಥವಾ ವಿಗ್ರಹಾರಾಧನೆಯನ್ನ ಮಾಡಬಾರದು. ನೋಡಿ, ಅವರು ಕೇವಲ ಪಂಡಿತರ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಶಾಸ್ತ್ರವನ್ನ ಬಲ್ಲ ಪಂಡಿತರ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಶಾಸ್ತ್ರ ಬಹಳ ಚೆನ್ನಾಗಿ ಗೊತ್ತಿರ್ತದೆ ಅವರಿಗೆ, ಶಾಸ್ತ್ರ ಗ್ರಂಥಗಳನ್ನು ಅರೆದು ಕುಡಿದಿರ್ತಾರೆ. ಆದರೆ ಇವತ್ತಿನ ಪ್ರಸಕ್ತ ಜನ ಜೀವನದಲ್ಲಿ ಏನ್ ನಡೀತಾ ಇದೆ, ಇವತ್ತಿನ ವಾತಾವರಣದಲ್ಲಿ, ವರ್ತಮಾನದಲ್ಲಿ ಏನ್ ನಡೀತಾ ಇದೆ, ಬೇರೆ ಬೇರೆ ಆಕ್ರಮಣಗಳು ಯಾವ ರೀತಿಯಲ್ಲಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಕುರುಡರಾಗಿರ್ತಾರೆ. ಅದು ಅವರ ತಪ್ಪಲ್ಲ, ಅವರಿಗೆ ಇವತ್ತಿನ ಭಾಷೆಯಲ್ಲಿ ಇವತ್ತಿನ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಅಷ್ಟೇನೆ. ಆದರೆ ಬನ್ನಂಜಿಯವರು ಇವತ್ತಿನ ವಿಚಾರಗಳನ್ನು ಕೂಡ ಇಟ್ಟುಕೊಂಡು ಹೇಳ್ತಾರೆ, ಪ್ರತಿಮೆಗಳನ್ನ ಪೂಜಿಸುವುದು ವೇದಗಳಲ್ಲಿ ಇದೆಯೋ ಇಲ್ವೋ. ಅವ್ರು ಹೇಳ್ತಾರೆ, ಪ್ರತಿಮೆಗಳನ್ನು ಪೂಜಿಸುವುದು ಇಲ್ಲ, ಪ್ರತಿಮೆಯಲ್ಲಿ ದೇವರನ್ನು ಪೂಜಿಸುವುದಿದೆ. ಯಾಕೆ ಅನ್ಯ ಧರ್ಮದವರು ಅಥವಾ ಅನ್ಯ ರಿಲಿಜನ್ ಅವರು, ಬೇರೆ ದೇಶಗಳ ರಿಲಿಜನ್ ಅವರು ಪ್ರತಿಮೆಗಳನ್ನು ಪೂಜಿಸುವುದನ್ನು ನಿರಾಕರಿಸ್ತಾರೆ, ಅದನ್ನು ನಿಷೇಧಿಸ್ತಾರೆ, ಪ್ರತಿಮೆಗಳನ್ನು ಇಟ್ಟುಕೊಂಡ್ರೆ ಅವರನ್ನ ಕೊಲ್ತಾರೆ ಇತ್ಯಾದಿ ಎಲ್ಲ ಇದೆ. ಆದರೆ ನೀವು ಭಾರತೀಯರು ಇದನ್ನು ಮಾಡ್ತಾ ಇದ್ರಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಸೂಕ್ಷ್ಮ ಇದೆ. ಪ್ರತಿಮೆಯನ್ನು ನಾವು ಪೂಜಿಸ್ತಾ ಇಲ್ಲ, ಪ್ರತಿಮೆಯಲ್ಲಿ ದೇವರನ್ನು ಇಟ್ಟು, ದೇವರನ್ನು ಅದರಲ್ಲಿ ಆವಾಹನೆ ಮಾಡಿಕೊಂಡು ನಾವು ಪೂಜೆ ಮಾಡ್ತಾ ಇದ್ದೇವೆ. ನಾವು ಪ್ರತಿಮೆಯನ್ನು ದೇವರಾಗಿ ನೋಡ್ತಾ ಇಲ್ಲ, ಪ್ರತಿಮೆಯ ಒಳಗೆ ದೇವರನ್ನು ನೋಡ್ತಾ ಇರುವಂಥದ್ದು. ಇದಕ್ಕೆ ವ್ಯತ್ಯಾಸ ಇದೆ ಅನ್ನುವ ಮಾತುಗಳನ್ನ ಅವ್ರು ಹೇಳ್ತಾರೆ. ಅಂದ್ರೆ ಹೊರಗಿನ ಪಾರಿಭಾಷಿಕಗಳಿಗೆ ನಮ್ಮಲ್ಲಿ ಯಾವ ರೀತಿ ನಾವು ಅರ್ಥೈಸಿಕೊಳ್ಬೇಕು ಆ ವಿಚಾರಗಳನ್ನು ಅನ್ನುವ ಒಂದು ಸಂಗತಿಯಲ್ಲೂ ಕೂಡ ಅವರು ಬಹಳ ಸ್ಪಷ್ಟತೆಯನ್ನ ಅಲ್ಲಿ ಕೊಡ್ತಾರೆ. ಮತ್ತು ಅದಕ್ಕೆ ಶಾಸ್ತ್ರದ ಬಲವನ್ನು ಕೂಡ, ಶಾಸ್ತ್ರದ ಆಧಾರಗಳನ್ನು ಹೇಳ್ತಾರೆ. ಪ್ರತಿಯೊಂದು ವಿಚಾರವನ್ನು ಕೂಡ ಶಾಸ್ತ್ರದ ಆಧಾರವನ್ನು ಇಟ್ಟುಕೊಂಡೇ ಮಾತಾಡುವಂತ ಒಂದು ವಿಶೇಷವನ್ನು ನಾವು ಬನ್ನಂಜಿಯವರ ವಿಚಾರಗಳಲ್ಲಿ ನೋಡಬಹುದು. ಬರಿತಾ ಹೋದ ಪುಸ್ತಕಗಳು ಬಹಳಷ್ಟು, ಅದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಅನೇಕ ಕೃತಿಗಳು, 50ಕ್ಕೂ ಹೆಚ್ಚು ಅನುವಾದಿತ ಕೃತಿಗಳು. ಸಂಸ್ಕೃತವನ್ನು ಇವತ್ತು ಕನ್ನಡಕ್ಕೆ, ಯಾರೋ ಒಬ್ರು ಹೇಳಿದ್ರು, ಅವರ ಕೃತಿಗಳನ್ನ, ಕನ್ನಡದ ಅನುವಾದಿತ ಕೃತಿಗಳನ್ನ ನಾವು ಓದಿದ್ರೆ ನಾವು ಸಂಸ್ಕೃತ ಕಲೀಲಿಲ್ವಲ್ಲ ಅಂತ ಬೇಸರ ಆಗುತ್ತೆ ಅಂತ. ಅಂದ್ರೆ ಸಂಸ್ಕೃತದಲ್ಲಿ ಇಷ್ಟೆಲ್ಲ ಇದೆಯಾ ಅಂತ ನಮಗೆ ಗೊತ್ತಾಗುವುದು ಅವರ ಕನ್ನಡದ ಅನುವಾದಿತ ಕೃತಿಗಳ ಮೂಲಕ ಅನ್ನೋದನ್ನು ಹೇಳಿದ್ರು. ಹಾಗಾಗಿ ಕನ್ನಡದ ಮೂಲಕ ಸಂಸ್ಕೃತವನ್ನು ನಮಗೆ ತೋರಿಸಿದ,
ಸಂಸ್ಕೃತದ ಶ್ರೀಮಂತಿಕೆಯನ್ನು ತೋರಿಸಿದ ಒಬ್ಬ ಮಹಾನ್ ಚೇತನ, ಮಹಾನ್ ಕವಿ ಹೃದಯದ ಪಂಡಿತ ಬನ್ನಂಜೆ ಗೋವಿಂದಾಚಾರ್ಯರು. ಅವರು ಯಾವ ವಿಚಾರ, ಯಾವ ಭಾಷೆಯಲ್ಲಿ ಬರೆದ್ರು, ಯಾವ ಭಾಷೆಯಲ್ಲಿ ಚಿಂತನೆಯನ್ನು ಮಾಡಿದರು ಅಂತ ಹೇಳಿ ಒಂದಷ್ಟು ಚಿಂತನೆ ನಡೆದದ್ದಿದೆ. ಅವರು ಸಂಸ್ಕೃತದ ಪಂಡಿತರು, ಹಾಗಾಗಿ ಸಂಸ್ಕೃತದಲ್ಲಿ ಯೋಚನೆ ಮಾಡ್ತಾರೆ, ಸಂಸ್ಕೃತದಲ್ಲಿ ಬರೀತಾರೆ ಅಂತ ಕೆಲವರು ಹೇಳಿದ್ದಿದೆ. ಇಲ್ಲ ಅವರು ಕನ್ನಡದಲ್ಲಿ ಕೃಷಿ ಮಾಡಿದವರು, ಕನ್ನಡದ ಕವಿ, ಕನ್ನಡದ ಸಾಹಿತಿ ಅಂತ ಹೇಳಿ ಕೆಲವರು ಹೇಳಿದ್ದಿದೆ. ಇಲ್ಲ ಅವರು ಇಂಗ್ಲಿಷ್ನಲ್ಲೂ ಕೂಡ ಮಾತಾಡ್ತಾರೆ, ಪ್ರವಚನ ಕೊಡ್ತಾರೆ. ಇಲ್ಲ ಅವರ ಮನೆ ಮಾತು ತುಳು, ಹಾಗಾಗಿ ತುಳುವಿನಲ್ಲೇ ಯೋಚನೆ ಮಾಡ್ತಾರೆ ಅಂತ ಬೇರೆ ಬೇರೆ ರೀತಿಯ ಚರ್ಚೆಗಳು ನಡೆದಿದೆ. ಆದರೆ ನನಗನಿಸುವುದು ಮತ್ತು ಕೆಲವು ವಿದ್ವಾಂಸರು ಹೇಳುವ ರೀತಿಯಲ್ಲಿ ಅವರು ಯಾವುದೇ ಒಂದು ಭಾಷೆಗೆ ತನ್ನನ್ನು ಕಟ್ಟಿಕೊಳ್ಳಲಿಲ್ಲ, ತನ್ನನ್ನು ಸೀಮಿತ ಮಾಡಿಕೊಳ್ಳಿಲ್ಲ. ಅವರು ಭಾಷೆಯಲ್ಲಿ ಯೋಚನೆ ಮಾಡಿದರು, ಭಾಷೆಯಲ್ಲಿ ತನ್ನ ವಿಚಾರಗಳನ್ನು ಪ್ರಕಟ ಮಾಡಿದರು. ಅದು ಯಾವ ಭಾಷೆ ಬೇಕಾದರೂ ಆಗ್ಬೋದು, ಅದು ಕನ್ನಡವಾಗಬಹುದು, ಸಂಸ್ಕೃತವಾಗಬಹುದು, ಇಂಗ್ಲಿಷ್ ಆಗ್ಬೋದು, ತುಳು ಆಗ್ಬೋದು, ಯಾವುದೇ ಭಾಷೆ ಇರಲಿ. ಅವರ ಮೊದಲ ಪ್ರೀತಿ ಯಾವುದು ಅಂತ ಹೇಳಿದ್ರೆ ಭಾಷೆ ಅಷ್ಟೇ. ಅದು ಸಂಸ್ಕೃತವೇ ಆಗಬೇಕು ಅಂತಿಲ್ಲ. ಭಾಷೆಯ ಒಂದು ಮೂಲ ಸ್ವರೂಪ ಏನಿದೆ, ಆ ಮೂಲ ಸ್ವರೂಪವನ್ನ ಅತ್ಯಂತ, ನಾವು ಏನು ದೇವಸ್ಥಾನದಲ್ಲಿ ಮೂಲ ವಿಗ್ರಹ ಅಂತ ಹೇಳ್ತೇವೆ, ಅಲಂಕಾರ ಮಾಡುವುದಕ್ಕೆ ಮೊದಲು ಬೆಳಿಗ್ಗೆ ಬೇಗ ಹೋಗಿ ನೋಡಿದರೆ ನಮಗೆ ಮೂಲ ವಿಗ್ರಹವನ್ನು ನೋಡ್ಲಿಕ್ಕೆ ಸಿಗ್ತದೆ. ಹಾಗೆ ಆ ಭಾಷೆ ಅನ್ನುವ ಮೂಲ ವಿಗ್ರಹವನ್ನು ನೋಡಿದ, ಅದನ್ನು ಆರಾಧನೆ ಮಾಡಿದ ಒಬ್ಬ ಪಂಡಿತ ಇದ್ರು ಅಂತ ಹೇಳಿದ್ರೆ ಅದು ಬನ್ನಂಜೆ ಗೋವಿಂದಾಚಾರ್ಯರು ಮಾತ್ರ ಅಂತ ನನಗೆ ಅನಿಸ್ತದೆ. ಅವರ ಒಡನಾಟ ನನಗೆ ಬಂದದ್ದು ಬಹಳ ಕಡಿಮೆ. ಅವರ ಒಂದು ವಿಡಿಯೋ, ಸಣ್ಣ ವಿಡಿಯೋ ತುಣುಕನ್ನ ಕುತ್ಪಾಡಿಯವರೇ ನನಗೆ ಒಂದು ಸಲ ಕಳಿಸಿಕೊಟ್ಟಿದ್ರು. ನೋಡಿ, ನಿಮ್ಮ ಲೇಖನವನ್ನು ಓದ್ತಾ ಇದ್ದಾರೆ ನಮ್ಮ ಗುರುಗಳು ಅಂತ ಹೇಳಿ ಬಹಳ ಗಟ್ಟಿಯಾಗಿ ನನ್ನ ಅಂಕಣ ಬರಹವನ್ನ ಓದ್ತಾ ಇದ್ದಂಥ ವಿಡಿಯೋವನ್ನು ಅವರು ಕಳಿಸಿಕೊಟ್ಟದನ್ನು ನಾನು 3-4 ಸಲ ನೋಡಿ ಅದನ್ನು ಸಂತೋಷಪಟ್ಟಿದ್ದೆ. ಆಮೇಲೆ ಇನ್ನೊಬ್ಬರು ಅವರ ಶಿಷ್ಯರು ಸುಮಂತ್ ಅಂತ ಹೇಳಿ ನನ್ನ ಸಂಪರ್ಕಕ್ಕೆ ಬಂದರು. ಅವರ ಜೊತೆಗೆ ನಾನು ಅವರ ಮನೆಗೆ ಕೂಡ ಹೋಗಿ ನೋಡಿದಾಗ ಅವರ ಮಂಚದಲ್ಲಿ ಎಲ್ಲ ಪುಸ್ತಕಗಳ ರಾಶಿಯ ಮಧ್ಯದಲ್ಲಿ ಅವರೊಂದು ಸಾಹಿತ್ಯ ನಿಧಿಯ ರೀತಿಯಲ್ಲಿ ಅವರು ಕೂತು ಎಲ್ಲ ಯಾವುದೋ ಒಂದು ಚರ್ಚೆ ನಡೀತಾ ಇತ್ತು, ಭಾಷೆಗೆ ಸಂಬಂಧಪಟ್ಟ ಚರ್ಚೆ ನಡೀತಾ ಇತ್ತು, ಅದನ್ನ ಕೂತು ಮಾಡ್ತಾ ಇದ್ರು. ಆಮೇಲೆ ಸ್ವಲ್ಪ ದಿನಗಳ ನಂತರ ನಾನು ಒಂದಷ್ಟು ಬರಹಗಳನ್ನು ಸೇರಿಸಿ ಇದಕ್ಕೆ ಮುನ್ನುಡಿ ಬನ್ನಂಜೆಯವರೇ ಬರೀಬೇಕು ಅಂತ ಹೇಳಿ ಒಂದು ರೀತಿಯ ಅಡಾಸಿಟಿ, ಅಂದ್ರೆ ಒಂದು ದಾರ್ಷ್ಟ್ಯದಿಂದ ಹೋಗಿ ನಾನು ಆ ಒಂದು ಪುಸ್ತಕವನ್ನು ಕೊಟ್ಟು ಅದಕ್ಕೆ ಮುನ್ನುಡಿಯನ್ನು ಬರೀರಿ ಎಂದು, ಬರೀಬಹುದಾ ಅಂತಲೂ ಕೇಳಿಲ್ಲ, ಬರೀರಿ ಅಂತ ಆದೇಶ ಮಾಡುವ ರೀತಿಯಲ್ಲಿ ಅವರಿಗೆ ಅದನ್ನು ಕೊಟ್ಟೆ. ಬಹಳ ಪ್ರೀತಿಯಿಂದ ಎತ್ತುಕೊಂಡು, ಕೆಲವರು ಇರ್ತಾರೆ ನಮ್ಮ ಲೇಖಕನ ಮಾತನ್ನು ನೋಡಿಕೊಂಡು ಮುನ್ನುಡಿ ಬರೆಯುವವರು ಇರ್ತಾರೆ, ಅಥವಾ 2 ಪುಟ ಓದಿಕೊಂಡು ಮುನ್ನುಡಿ ಬರೆಯುವವರು ಇರ್ತಾರೆ. ಆದರೆ ಇವರು ಪ್ರತಿ ಪುಟವನ್ನೂ ಓದಿ, ಪ್ರತಿ ಶಬ್ದವನ್ನೂ ಓದಿ, ಪ್ರತಿ ಸಾಲನ್ನು ಓದಿ, ಎಲ್ಲೆಲ್ಲಿ ಏನೇನು ತಪ್ಪುಗಳಿದೆ, ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ನಾನು ಹೇಳಬಹುದಾಗಿತ್ತು ವಿಚಾರಗಳನ್ನು ಅನ್ನೋದನ್ನ ಟಿಪ್ಪಣಿ ಮಾಡಿ, ಒಳ್ಳೆಯ ಮಾತುಗಳೆಲ್ಲವನ್ನೂ ಕೂಡ ತನ್ನ ಮುನ್ನುಡಿಯಲ್ಲಿ ಹಾಕಿ, ಉಪದೇಶದ ಮಾತುಗಳನ್ನ, ನಾನು ತಿದ್ದಿಕೊಳ್ಳಬೇಕಾಗಿದ್ದ ಮಾತುಗಳನ್ನೆಲ್ಲವನ್ನೂ ಕೂಡ ಕೆಳಗೆ ಟಿಪ್ಪಣಿಯ ರೀತಿಯಲ್ಲಿ ನನಗೆ ಕೊಟ್ಟು, ಟಿಪ್ಪಣಿಯನ್ನು ಪ್ರಕಟ ಮಾಡಬೇಡ, ನೀನು ಮುನ್ನುಡಿಯನ್ನು ಮಾತ್ರ ಪ್ರಕಟ ಮಾಡು ಅಂತ ಹೇಳಿದ ಒಬ್ಬ ಹೃದಯ ವೈಶಾಲಿ ಇದ್ದಂಥ ಲೇಖಕರು, ಸಾಹಿತಿಗಳು, ವಿದ್ವಾಂಸರು ಬನ್ನಂಜೆ ಗೋವಿಂದಾಚಾರ್ಯರು. ಅವರು ಸವ್ಯಸಾಚಿ ಅನ್ನೋದನ್ನ ಹೇಳಿದರು. ನಾವೆಲ್ಲರೂ ಅವರನ್ನ ಬಗೆ ಬಗೆಯಲ್ಲಿ ಮುಟ್ಟುವ ಪ್ರಯತ್ನವನ್ನ ಮಾಡಿದ್ದೇವೆ. ಕೆಲವರಿಗೆ ಅವರ ಸಾಹಿತ್ಯ ಇಷ್ಟ ಆಗಿರಬಹುದು, ಅವರ ಅನುವಾದಿತ ಕೃತಿಗಳು ಇಷ್ಟ ಆಗಿರ್ಬೋದು, ನಾಟಕಗಳು ಇಷ್ಟ ಆಗಿರ್ಬೋದು. ಎಷ್ಟೋ ಪಂಡಿತರು ನಾಟಕಗಳ ವಿಚಾರಗಳಿಗೆ ಬರೋದಿಲ್ಲ. ಅವರು ಕವಿತೆಯನ್ನು ಬರೀಬಹುದು ಅಥವಾ ಬೇರೆ ಯಾವುದೋ ಗದ್ಯವನ್ನು ಬರೆಯಬಹುದು. ಆದರೆ ನಾಟಕದ ರಂಗದಲ್ಲೂ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ನಿಜವಾಗಿಯೂ ಅವರು ಬಹಳ ಮೃದು ಮನಸ್ಸಿನ, ಕವಿ ಮನಸ್ಸಿನ ಸಾಹಿತ್ಯ ಆಗಿರಬೇಕು. ನಾಟಕಗಳಲ್ಲಿ ಬಹಳಷ್ಟು ಕೃತಿಯನ್ನು ಮಾಡಿದರು. ಮೃಚ್ಛಕಟಿಕ ನಾಟಕವಂತೂ ಅದು ನೀನಾಸಂ ಮೂಲಕ ಅದು ತಿರುಗಾಟದ ನಾಟಕವಾಗಿ ಕರ್ನಾಟಕದಾದ್ಯಂತ ಅದು ಪ್ರದರ್ಶನವಾದದ್ದು ಕೂಡ ಇದೆ. ಎಷ್ಟೋ ಕಡೆಗಳಲ್ಲಿ ಸಂಸ್ಕೃತ ನಾಟಕಗಳಿಗೆ ಇದು ಕೇವಲ ಪುಸ್ತಕದಲ್ಲಿ ಬರೆಯುವ, ಪ್ರಿಂಟ್ ಹಾಕುವ ಸಾಹಿತ್ಯ ಮಾತ್ರ, ಇದನ್ನು ವೇದಿಕೆಯಲ್ಲಿ ನಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಒಂದು ಅಪವಾದ ಇದೆ. ಆ ಅಪವಾದವನ್ನು ತೊಡೆದು ಹಾಕುವುದಕ್ಕೋಸ್ಕರ ಅವರು ಮೃಚ್ಛಕಟಿಕವನ್ನ ನೀನಾಸಂ ತಿರುಗಾಟದವರಿಗೆ ಬರೆದುಕೊಟ್ಟು ಇಡೀ ಕರ್ನಾಟಕದಾದ್ಯಂತ ಆ ನಾಟಕ ಪ್ರದರ್ಶನ ಆಗುವ ಹಾಗೆ ನೋಡಿಕೊಂಡ್ರು. ಅದೇ ರೀತಿಯಲ್ಲಿ ಸಂಸ್ಕೃತದಲ್ಲೂ ಕೂಡ ಸಂಭಾಷಣೆಯನ್ನು ಬರೆದು, ಕೇವಲ ಮಧ್ವಾಚಾರ್ಯರ ಬಗ್ಗೆ ಮಾತ್ರ ಅಲ್ಲ, ಶಂಕರ, ರಾಮಾನುಜ, ಮಧ್ವ ಈ 3 ಸಿನಿಮಾಗಳಿಗೆ, ಸಂಸ್ಕೃತ ಸಿನಿಮಾಗಳಿಗೆ ಸಂಭಾಷಣೆಯನ್ನು ಬರೆದುಕೊಟ್ಟಂತಹ ಒಬ್ಬ ಅಪರೂಪದ ಸಿನಿಮಾ ಕರ್ಮಿ, ಚಲನಚಿತ್ರ ಕರ್ಮಿ ಕೂಡ ಬನ್ನಂಜೆ ಗೋವಿಂದಾಚಾರ್ಯರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಹೇಳುವ ಮಾತುಗಳು ಬಹಳಷ್ಟಿದೆ. ಅನೇಕ ಮಾತುಗಳು ಕೇವಲ ಪ್ರತಿಧ್ವನಿ. ಯಾಕಂದ್ರೆ ನಿಮಗೆ ಗೊತ್ತಿರುವುದನ್ನೇ ನಾನು ಮತ್ತೆ ನಿಮಗೆ ವಾಪಸ್ ಹೇಳ್ತಾ ಇದ್ದೇನೆ, ನಿಮಗೆ ಗೊತ್ತಿರುವುದನ್ನೇ ಮತ್ತೆ ನಿಮಗೆ ನಾನು ಕಾಣಿಸ್ತಾ ಇದ್ದೇನೆ. ಈ ಒಂದು ನೆಪದಲ್ಲಾದರೂ ನಾವು ಮತ್ತೆ ಬನ್ನಂಜೆಯವರ ವ್ಯಕ್ತಿತ್ವವನ್ನ, ಬನ್ನಂಜೆಯವರ ಒಂದು ಮೇರು ಪ್ರತಿಭೆಯನ್ನ ಮತ್ತೆ ಮುಟ್ಟುವ, ಮತ್ತೆ ಅದನ್ನ ಹತ್ತಿರದಿಂದ ನೋಡುವ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ಮುಟ್ಟುವ ಅನ್ನುವುದಕ್ಕೆ, ಮುಟ್ಟುವ ಶಬ್ದಕ್ಕೆ ತುಳುವಿನಲ್ಲಿ ಅದಕ್ಕೆ
ತುಂಬ ಹತ್ತಿರದ ಇನ್ನೊಂದು ಶಬ್ದ ಇದೆ ಮುಟ್ಟ ಅಂತ ಹೇಳಿ. ಮುಟ್ಟ ಅಂದರೆ ತುಂಬ ಹತ್ತಿರ ಅಂತ ಹೇಳಿ. ಹಾಗಾಗಿ ನಮ್ಮನ್ನ ಬನ್ನಂಜೆಯವರ ಹತ್ತಿರಕ್ಕೆ ಕರೆದುಕೊಂಡು ಬಂದಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮದ ರೂವಾರಿಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಕೇಳಿದ ನಿಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ನಮ್ಮೆಲ್ಲರ ಮೇಲೆ ಬನ್ನಂಜೆಯವರ ಕೃಪೆ ಇರಲಿ, ಆಚಾರ್ಯ ಮಧ್ವರ ಅನುಗ್ರಹ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇನ್ನೊಬ್ಬರನ್ನು ನೋಡುವುದು ಎಂದರೆ ತನ್ನನ್ನು ತಾನು ನೋಡುವುದು ಎಂದು ಅರ್ಥ. ಆ ಅರ್ಥದಲ್ಲಿ ಎಷ್ಟು ವ್ಯಕ್ತಿಯನ್ನು ಗಾಢವಾಗಿ ತಲಸ್ಪರ್ಶಿಯಾಗಿ ನೋಡುವ ಕ್ರಮವನ್ನು ರೋಹಿತ್ ಚಕ್ರತೀರ್ಥ ನಮಗೆಲ್ಲ ಮಾದರಿಯಾಗುವ ಹಾಗೆ ಅಪ್ಪನನ್ನು ಕೆತ್ತಿ ರೂಪವನ್ನು ಬಿತ್ತರಿಸಿ ತೋರಿಸಿದ್ದಾರೆ. ಅವರಿಗೆ ವಂದನೆಗಳು. ಷಡಕ್ಷರಿಯವರು ನಮಗೆ ನಿರಂತರವಾಗಿ ನಮ್ಮ ಪೋಷಕರು, ನಮ್ಮ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಬ್ಬ ಹುಡುಗನ ಹಾಗೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ಸದಾ ನಮ್ಮ ಬೆನ್ನಿಗಿರುವವರು. ದಯವಿಟ್ಟು ವೇದಿಕೆಗೆ ಬಂದು ರೋಹಿತ್ ಚಕ್ರತೀರ್ಥ ಅವರನ್ನು ನಮ್ಮ ಗೌರವ ಕಾಣಿಕೆ ಕೊಟ್ಟು ಗೌರವಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ವಂದನೆಗಳು.